ಅಂತಹ ಈ ಕಾಯವನ್ನು ಸಮೀಪದಿಂದಲೂ ಆಗುವಂತೆ ಅದಿರಬೇಕು. ಬೆಳಕಿನ ಬೆಟ್ಟವಾಗಿ ಕಂಡದ್ದರ ಬಳಿ ಯಾವ ಜೀವಜ್ಯೋತಿಯು ಬಳಿಗೆ ಸಾರಲಾರದು ಎಂಬ ಪ್ರಜ್ಞೆಯನ್ನಿರಿಸಿಕೊಂಡು ಅಂಕೆ ಮೀರದೆ ಬಳಿ ಬಾರದೆಯೇ ದೂರದಲ್ಲೇ ನಿಂತು ಉಪಾಸಿಸ್ತಾರೆ ಅಂತಾದರೆ ಅವರ ಉಪಾಸನೆಗೆ ಬೇಕಾದ ಫಲವೇ ಲಭ್ಯವಾಗುತ್ತದೆ. ಆದರೆ ಬೆಳಕನ್ನು ಕಂಡು ಭ್ರಮಿಸುವಂತಹ ವರ್ಗವೊಂದುಂಟು ಪ್ರಪಂಚದ ಪ್ರಾಣಿ ವರ್ಗದಲ್ಲಿ, ಅದಕ್ಕೆ ಪತಂಗಗಳು ಅಂತ ಹೆಸರು. ಅವುಗಳಿಗೆ ಬೆಳಕು ಗೊತ್ತಾಗುವುದಿಲ್ಲ, ಅದು ಹಣ್ಣು ಅಂತ ಕಾಣುತ್ತದೆ. ಸುಟ್ಟುರುಹುವಂತಹ ಬೆಂಕಿಯಾದರೂ ಹಣ್ಣೆಂಬ ಭ್ರಮೆ ಅವರಲ್ಲಿ ಒಡಮೂಡುತ್ತದೆ, ತಿನ್ನುವುದಕ್ಕಾಗಿ ಧಾವಿಸಿ ಬರ್ತದೆ. ಪಕ್ಷ ಸಹಿತವಾಗಿಯೇ ಸುಟ್ಟು ಕರಕಲಾಗಿ ಅದರಲ್ಲೇ ಬಿದ್ದ ಆಹುತಿಯಾಗುತ್ತದೆ. ಈ ಬೆಳಕಿನ ಬೆಟ್ಟವನ್ನು ತಾವು ಭೋಗಿಸಬಹುದಾದ ಹಣ್ಣಾಗಿ ಪರಿಭಾವಿಸಿ, ಅಲ್ಲ ಭೋಗಿಸಬಹುದಾದ ಹೆಣ್ಣೆಂದೇ ಪರಿಭಾವಿಸಿ ಸನಿಹಕ್ಕೆ ಬಂದದ್ದೇ ಹೌದು ಅಂತಾದರೆ ಪತಂಗಗಳಂತೆ ದುರ್ಬಲವಾಗಿ ಸುಟ್ಟುರುಹುವ ಬಗೆಯನ್ನು ಲೋಕಕ್ಕೆ ತೋರಿಕೊಡಬೇಕು. ಅವರು ಭಸ್ಮವಾದಾಗ ಆ ಭಸ್ಮವನ್ನೇ ತೆಗೆದು ಲೋಕಮಾಂಗಲ್ಯವನ್ನು ಕಾದಿಡುವಂತಹ ದೀಕ್ಷೆಯನ್ನು ಹೊತ್ತ ನಾನು ನೆತ್ತಿಗೆ ಬೊಟ್ಟನ್ನಾಗಿರಿಸಿಕೊಳ್ಳಬೇಕು. ಹೌದು, ಸುಡುವುದು ಯಾಕೆ ಅಂತಂದರೆ ಆ ಮಾಂಗಲ್ಯ ದೀಕ್ಷೆಯನ್ನು ಹೊತ್ತದ್ದರಿಂದಲೇ, ಉಳಿಸಿಕೊಡುವ ಹೊಣೆ ಇದ್ದದ್ದರಿಂದಲೇ. ಬೆಳಕು ಬಹುದೂರಕ್ಕೆ ಪಸರಿಸುವಂತೆ ಕಾಂತಿಯುಕ್ತಳಾಗಿ ನಾ ಕಾಣಿಸಿಕೊಳ್ಳಬೇಕೆಂಬುದೇನೋ ಹೌದು. ಆದರೆ ಒಂದೇ ಇಂದ್ರಿಯಕ್ಕೆ ತೃಪ್ತಿ ಬಂತು ಅಂತಾದರೆ ಕಂಡದ್ದರಿಂದಲೇ ಅವರು ತೃಪ್ತರಾಗುವುದಿಲ್ಲ. ಕಾಣುವುದಕ್ಕೆ ಮಾತ್ರ ಇಲ್ಲಿದ್ದದ್ದು ಅಂತ ಅದೀತಷ್ಟೇ ಹೊರತು ಕೇಳುವುದಕ್ಕೇನು ಇಲ್ಲದ್ದು ನಮಗೆ ಯಾಕೆ ಅಂತ ಯೋಚಿಸಿದರೆ, ಅವರು ಕೇಳಬಹುದಾದಂತೆ ಪ್ರಣವ ಪ್ರತಿಪಾದ್ಯೆಯಾದಂತಹ ನಾನು ಪ್ರಣವಮಯವಾದಂತಹ ಗಾಯನವನ್ನು ಮಂದ್ರ ಮಧ್ಯತಾರ ಸಪ್ತಕಗಳಲ್ಲಿ ಸುಲಲಿತವಾಗಿ ಸಂಚರಿಸುವಂತಹ ಶರೀರಕ್ಕೊಪ್ಪುವ ಶಾರೀರದಿಂದ ಹಾಡುತ್ತಾ ಉಳಿಯಬೇಕು. ಮನವ ಮೋಹಿಸುವ ಗಾಯನ. ನೋಡೋಣ ಈ ಗಾನ ಭೌಮವಾಗಿ ಅವರಿಗೆ ಕೇಳಿಸ್ತದೋ, ದಿವ್ಯವಾಗಿ ಅವರಿಗೆ ಕೇಳಿಸ್ತದೋ, ಅವರ ಅನುಭವಕ್ಕಿದು ಹೇಗೆ ದಕ್ಕುತ್ತದೆ ಅಂತ ನೋಡೋಣ. ಇದು ದಿವ್ಯ ಗಾಯನ ಅಂತ ಕೇಳಿದವರು ಗಾಯನದ ಮೂಲಕವಾಗಿ ಪ್ರಣವವನ್ನೇ ಹೊಂದುತ್ತಾರೆ. ಇದನ್ನು ಭೌಮವಾಗಿ ಭ್ರಮಿಸಿದವರು ಗಾಯನದ ಮೂಲಕವಾಗಿ ಪ್ರಣಯವನ್ನೇ ಹೊಂದುತ್ತಾರೆ. ಗಾಯನ ಪ್ರಣವವನ್ನವರಿಗೆ ನೆನಪಿಸ್ತದೋ, ಬದುಕಿನಲ್ಲಿ ಅನುಚಿತವಾದ ಪ್ರಣಯವನ್ನವರಿಗೆ ನೆನಪಿಸ್ತದೋ ಅಂತ ನನಗೊಂದು ಪರೀಕ್ಷೆಯನ್ನೊಡ್ಡಿ ನೋಡಬೇಕು. ಹಾಗೆ ಅಂತ ಕಾಂತಿಯನ್ನು ಬೀರುವುದಕ್ಕೆ, ಹಾಡನ್ನು ಹಾಡುವುದಕ್ಕೆ ಪರಿಸರವೇನೋ ಪ್ರಶಾಂತವಾಗಿದೆ, ಪ್ರಭಾಪೂರ್ಣವಾಗಿದೆ, ಪ್ರಮೋದಜನಕವಾಗಿದೆ. ಆದರೆ ಬರ್ತಾರೆ ಯಾವಾಗ, ಎಷ್ಟು ಮಂದಿ ಬರ್ತಾರೆ, ಎಷ್ಟೆಷ್ಟಾಗಿ ಬರ್ತಾರೆ ಅಂತ ನಾವು ನಿರೀಕ್ಷಿಸ್ತಾ ಇರುವುದಕ್ಕೊಂದು ಆಸನ ಬೇಡುವ. ಅದಕ್ಕಾಗಿ ಸಂಕಲ್ಪಿಸಿ ಮೇಲೆ ನೋಡಿದರೆ ಕನಕದುಯ್ಯಾಲೆಯು ಮೆರೆಯಲು ದಿತ್ತಾಗಡ್ಗ ತರಗಡಗಡ್ಗ ತಾಮ್ ದಿತ್ತಾಗಡ್ಗ ತರಗಡಗಡ್ಗ ಧೀಮ್ ದಿತ್ತಾಗಡ್ಗ ತರಗಡಗಡ್ಗ ತಾಮ್ ತರಗಡಗಡ್ಗ ತಾಮ್ ತರಗಡಗಡ್ಗ ಧೀಮ್ ತರಗಡಗಡ್ಗ ತಾಮ್ ಕನಕದುಯ್ಯಾಲೆ ಮೆರೆಯಲು ಕನಕದುಯ್ಯಾಲೆ ಮೆರೆಯಲು ಆ ವನದೊಳಗಂದು ಮೋದದಳು, ಆ ವನದೊಳಗಂದು ಮೋದದಳು ಮೆರೆಯಲು ಉಯ್ಯಾಲೆ ವನದೊಳಗಂದು ಮೋದದಳು ಆ
ಸನುಮತದಿಂದ ಸನುಮತದಿಂದ ಉಯ್ಯಾಲೆಯ ಸನುಮತದಿಂದ ಸನುಮತದಿಂದ ಉಯ್ಯಾಲೆಯನ ಜಗಜನನಿ ಆಡುತ್ತಲೆ ಘನಸೊಬಗಿನುಳು ಸನುಮತದಿಂದ ಉಯ್ಯಾಲೆಯ ಆ ಜಗಜನನಿ ಆ ಜಗಜನನಿ ಉಯ್ಯಾಲೆಯ ಆ ಜಗಜನನಿ ಆಡುತ್ತಲೆ ಘನ ಸೊಬಗಿನೊಳು ಘನ ಸೊಬಗಿನೊಳು ಘನ ಸೊಬಗಿನೊಳು ಘನ ಸೊಬಗಿನೊಳು ಸನುಮತದಿಂದ ಉಯ್ಯಾಲೆಯ ಆ ಜಗಜನನಿ ಆಡುತ್ತಲೆ ಘನ ಸೊಬಗಿನೊಳು ಘನ ಸೊಬಗಿನೊಳು ಆ ಆ ಸನುಮತದಿಂದ ಉಯ್ಯಾಲೆಯ ಆ ಜಗಜನನಿ ಆಡುತ್ತಲೆ ಘನ ಸೊಬಗಿನೊಳು ಸನುಮತದಿಂದ ಉಯ್ಯಾಲೆಯನ ಜಗಜನನಿ ಆಡುತ್ತಲೆ ಘನ ಸೊಬಗಿನೊಳು ಘನ ಸೊಬಗಿನೊಳು ಕನಕ ತುಯ್ಯಾಲೆಯು ಮೆರೆಯಲು ಆ, 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 ಸಂಕಲ್ಪ ಮಾತ್ರದಿಂದಲೇ ಅಂಬರ ಪಥದಿಂದ ಸ್ವರ್ಣ ಶೃಂಖಲೆಗಳಿಂದ ವಿರಾಜಿತವಾದ ಕನಕದುಯ್ಯಾಲೆ ಕೆಳಗಿಳಿದು ತಾನಾಗಿ ತೂಗಾಡುವುದಕ್ಕೆ ತೊಡಗಿದೆಯಲ್ಲ, ಬೇಕಿದು ಅಂತಲೇ ಭಾವಿಸಿತ್ತು. ಸತ್ಯಸ್ವರೂಪ ಅಂತರ್ನಿಹಿತವಾಗಿರುವುದು ಹಿರಣ್ಮಯವಾದಂತಹ ಪಾತ್ರದ ಮಧ್ಯದಲ್ಲಿ. ಹಿರಣ್ಮಯವಾದ ಪಾತ್ರದ ಮಧ್ಯದಲ್ಲಿದ್ದಂತಹ ಸತ್ಯವೇ ಲೋಕದಲ್ಲಿ ಬಹಿರ್ಮುಖವಾದಾಗ ಹೇಗಾಗುತ್ತದೆ ಅಂತ ತೋರಿಸಿಕೊಡಬೇಕಾದರೆ ಆ ಪಾತ್ರೆಯ ಮೇಲೆ ನಾನು ವಿರಾಜಿತಳಾಗಬೇಕು. ಹೊರಬಂದದ್ದು ಯಾವುದರಿಂದಾಗಿ, ಯಾರಿಗಾಗಿ, ಇದರ ಪರಿಣಾಮ ವಿಪರಿಣಾಮ ಸುಪರಿಣಾಮಗಳೇನು, ಇದನ್ನು ಜೀವಜಗತ್ತಿಗೆ ಅರಿವಿಗೆ ತಂದುಕೊಡಬೇಕು. ಆದಿಮಧ್ಯಾಂತರಹಿತಳಾದಂತಹ ನಾನು ಎಲ್ಲಿಂದ ತೂಗುವುದಕ್ಕೆ ತೊಡಗಿದೆ ಅಂತ ಅರಿವಿಗೆ ಬಾರದಂತೆಯೇ ಸ್ವರ್ಣ ಶೃಂಖಲೆಯನ್ನು ತೂಗುವುದಕ್ಕೆ ಬಿಟ್ಟಿದ್ದೇನೆ. ಇದು ಎಲ್ಲಿಯ ತನಕ ವಿಸ್ತರಿಸಿ ತನ್ನ ಅಂತ್ಯವನ್ನು ಕಾಣಬಲ್ಲದು ಎಂಬ ಕಲ್ಪನೆಯೇ ಮೂಡದಂತೆ ಇದರಲ್ಲಿ ಇತ್ತಿಂದತ್ತ ಅತ್ತಿಂದಿತ್ತ ತೂಗಾಡ್ತಾ ಇರ್ತೇನೆ. ಮಧ್ಯದ ಹೊಲಬರಿಯದೆ ಬದುಕಿನಲ್ಲಿ ದಾರಿ ತಪ್ಪಿದವರೆಲ್ಲ ಮೋಹಪಾಶ ವಿವಶತೆಯಿಂದಲೇ ಬಂದು ಇಲ್ಲೇ ತಮ್ಮ ಅವಸಾನವನ್ನು ಕಾಣುವಂತಾಗಬೇಕು ಎಂಬುದನ್ನು ಮಹಾಸಂಕಲ್ಪವಾಗಿಸಿಕೊಂಡಿದ್ದೆ. ಕುಳ್ಳಿರುವುದಕ್ಕೆ ಆಸನ,
ಕಾಣಿಸಿಕೊಳ್ಳುವುದಕ್ಕೆ ಬೇಕಾದ ಬೆಳಕು, ಕೇಳುವುದಕ್ಕೆ ಬೇಕಾದ ಗಾಯನ, ಆಘ್ರಾಣಿಸುವುದಕ್ಕೂ ಏನೋ ಬೇಡುವ. ಕದಂಬ ವೃಕ್ಷಗಳಿಂದ ವಿರಾಜಿತವಾದಂತಹ ಕಾಂತಾರದ ಮಧ್ಯದಲ್ಲಿ ನಾಸಿಕಾಗ್ರಕ್ಕೆ ಸ್ಪಷ್ಟವಾಗಿ ಬಹುದೂರದಲ್ಲೇ ಪಸರಿಸುವಂತೆ ತನುಗಂಧವನ್ನು ಹರಿಯಬಿಟ್ಟಿದ್ದೇನೆ. ಹಾಗಾದರೆ ಪಂಚೇಂದ್ರಿಯಗಳಲ್ಲಿ 3ಕ್ಕೆ ವಿಷಯ ಸಿದ್ಧವಾಯಿತು ಅಂತಾದಾಗ ಬಂದು ಕಂಡವರಿಗೆ ಹೊಂದಿದರೆ ಸಿಗಬಹುದಾದ ರುಚಿಯ ಕಲ್ಪನೆ ತಮ್ಮ ಜೊಲ್ಲಿನಲ್ಲೇ ಮೂಡುವಂತೆ 4 ಇಂದ್ರಿಯಗಳು ತೃಪ್ತವಾದ ಕಾಲದಲ್ಲಿ ಈ ಶರೀರದಿಂದ, ಈ ಚರ್ಮದಿಂದ ಇದನ್ನು ಹೊಂದಬೇಕು ಅಂತ ಅಧಮರಾದವರು ಕಾಮಿಸುವಂತೆಯೇ ಕಾಣಿಸಿಕೊಳ್ಳುತ್ತೇನೆ. ಅಲ್ಲ, ಒಳಗಿರುವಾಗಲೇ ಪಾತ್ರೆಯ ಒಳಗೇನು ಅಂತ ಅರಿತವರು ಪಾತ್ರೆಯಿಂದ ಬಹಿರ್ಮುಖಳಾದ ಕಾಲದಲ್ಲಿ ಆ ಸಚ್ಚಿದಾನಂದ ಸ್ವರೂಪಿಣಿಯಾದಂತಹ ನನ್ನನ್ನು ಆರಾಧಿಸುವ ಮನವನ್ನು ಹೊತ್ತೆ ಬಂದು ನಿಲ್ಲುತ್ತಾರೆ ಅಂತಾದರೆ ಜೀವಕ್ಕೆ ದತ್ತವಾದ ಸ್ವಾತಂತ್ರ್ಯವನ್ನು ವಿನಿಯೋಗಿಸಿ ಉನ್ನತಿಯನ್ನೇ ಹಾರೈಸುವ ಆ ಜೀವ ಪ್ರಪಂಚಕ್ಕೆ ಅನುಗ್ರಹವನ್ನೇ ಮಾಡುತ್ತೇನೆ. ದತ್ತ ಸ್ವಾತಂತ್ರ್ಯವನ್ನು ಅಧಮ ಕೃತ್ಯಗಳನ್ನು ಆಚರಿಸುವುದಕ್ಕೆ ಅನುಚಿತವಾಗಿ ವಿನಿಯೋಗಿಸುವಂತಹ ನೀಚ ಪ್ರವೃತ್ತಿಯೇ ಜೀವ ಪ್ರಪಂಚ ತೋರುತ್ತದೆ ಅಂತಾದರೆ ಅದು ವಿನಾಶ ಕಾಲದಲ್ಲಿ ಸನ್ನಿಹಿತವಾದ ವಿಪರೀತ ಬುದ್ಧಿ ಎಂಬ ಪಾಠವನ್ನು ಈ ಪ್ರಕರಣದಿಂದಲೇ ಮಾಡುತ್ತೇನೆ. ಆಗಲೇ ನಿರ್ಮಾಣ ಆದ ಕಥೆಯೊಂದು ಅಮೃತವಾಗುವುದು ಯಾವಾಗ ಅಂತ ಕೇಳಿದರೆ ಅಮರ ಸಂದೇಶವನ್ನು ತನ್ನ ಗರ್ಭದಲ್ಲಿ ಹೊತ್ತ ಕಾಲದಲ್ಲಿ ಶ್ರೀದೇವಿ ಅಂತ ಸಜ್ಜನರಾದವರು ಆರಾಧಿಸಿದಂತಹ ನಾನು ಈಗ ವಿರಚಿಸುವ ಕಥೆಯ ಲೋಕೋತ್ತರವಾದ ಅಮರ ಸಂದೇಶವನ್ನು ಗರ್ಭೀಕರಿಸಿ ಹೊರಟಿದೆ. ಅರಿವ ಪ್ರಾಜ್ಞರೆಷ್ಟು, ಅರಿಯದೆಯೇ ಅಳಿಯುವಂತಹ ಅಜ್ಞರೆಷ್ಟು. ಇದನ್ನು ಲೋಕಕ್ಕೆ ಬಿಡುತ್ತೇನೆ. ನನ್ನಷ್ಟಕ್ಕೆ ಸ್ವಾತ್ಮಾನಂದ ವಿಭೂತಿಯಲ್ಲಿ ವಿಹರಿಸ್ತಾ ಉಳಿದು ಬಿಡ್ತೇನೆ. ದೇವಿಯಾಡಿದ ನುಡಿಯ ಕೇಳಿ, ದೇವಿಯಾಡಿದ ನುಡಿಯ ನೋಲಿಸಿ ಭಾವಗಿಯೊಳ ಬಗೆಗೆ ವಾದ. ಇವರ ಮರೆಯಲ್ಲ ಮನೆಗೆ ಬಂದಂತೆ ಅಣ್ಣದೇವ ವಂದಿಸಿಕೊಳ್ತಾ ಇದ್ದೇವೆ. ಪ್ರಣಾಮಗಳು. ಚಂಡಮುಂಡರು, ಏನು ವಿಶೇಷ? ನೀನು ಹೇಳು. ನೀನು ಹೇಳು ಮಹಾರಾಜ. ಮೊದಲು ನೀನು ಪ್ರಾರಂಭ ಮಾಡಿ. ಹಾಗೆ ಮಾಡುವುದ? ಅಣ್ಣಯ್ಯ, ಏನು? ನಿನ್ನನ್ನ ಕಾಣಬೇಕು, ನೋಡಬೇಕು ಎನ್ನುವುದು ನಮಗೆ ಸದಾ ಕಾಲದ ಆತುರದ ಸಂಗತಿ. ಜಗತ್ತಿನಾದ್ಯಂತ ಈ ಶುಂಭಾಸುರನ ಬಗ್ಗೆ ಏನೇನು ಜನರು ಆಡಿಕೊಳ್ತಾರೆ ಎಂಬುದನ್ನು ತಿಳಿದು ಕಾಲ ಕಾಲಕ್ಕೆ ನನಗೆ ಹೇಳ್ತಾ ಇರುವವರು ನೀವು. ಹೌದು. ಏನು ವಿಶೇಷ ಏನಾದಿದ್ರೆ ಹೇಳಿ. ನಾವು ತಿಳಿದ ವಿಚಾರವನ್ನ ತಿಳಿಸುವುದಕ್ಕೆ ಅಂತ ಆತುರವಾಗಿ ಬಂದವರು ನಾವು. ಓಡೋಡಿ ಬಂದಿದ್ದೇವೆ. ಏನು ವಿಷಯ? ಹೇಳುವುದಕ್ಕೆ ಬಹಳಷ್ಟಿದೆ. ಎಷ್ಟು ಹೇಳ್ತೇವೆ ಎನ್ನುವುದು ಮುಖ್ಯ ಅಲ್ಲ, ಸಾಮಾನ್ಯ ಎಷ್ಟು ತಿಳಿತದೆ ಎನ್ನುವುದು ಮುಖ್ಯ. ಹಾಗಾಗಿ ಅಣ್ಣಯ್ಯ, ನೀವು ಸಂಗ್ರಹ ಮಾಡಿದ್ರಲ್ಲಿ ನಿಮಗೆಷ್ಟು ಹೇಳುವುದಕ್ಕಾಗುತ್ತದೆ ಅಷ್ಟನ್ನೂ ಹೇಳಿ. ಆಯ್ತು, ಹಾಗಾದ್ರೆ ಸುದ್ದಿ ಹೇಳುವುದಕ್ಕೆ ಪ್ರಾರಂಭಿಸುವುದು ಕೇವಲ ಇಲ್ಲಿಯ ಸಂಗತಿ ಅಲ್ಲ. ಮತ್ತೆ ಇಲ್ಲಿ ತಿರುಗಾಟ ಮಾಡಿದಂತಹ ಎಲ್ಲಾ ಧರಣಿಯನ್ನೆಲ್ಲ ಸಂಚರಿಸಿ ಶೋಧಿಸಿದೆವು. ಧರಣಿಯನ್ನೆಲ್ಲ ಸಂಚರಿಸಿ ಶೋಧಿಸಿದೆವು. ನಿನ್ನ ನಿರತ ಕೊಂಡಾಡುತ್ತಲಿರುವರು ತ್ರಿಜಗದಿ, ನಿನ್ನ ನಿರತ ಕೊಂಡಾಡುತ್ತಲಿರುವರು ತ್ರಿಜಗದೋಳ್ ಅಣ್ಣದೇವ. ಓ ಅಣ್ಣದೇವ, ಅರಿತದನೆಲ್ಲವ ಮೃಗಬೇಟೆಗೆ ನುಗ್ಗಲೆ ಅಣ್ಣದೇವ. ಅರಿತದನೆಲ್ಲವ ಮೃಗಬೇಟೆಗೆ ನುಗ್ಗಲೆ ಅಣ್ಣದೇವ. ನಾವು ತೆರಳಿದು ಹಿನಗಿರಿಯಲ್ಲಿ ಬೇಟೆಯಾಡುತ್ತ ಅಣ್ಣದೇವ. ಧರಣಿಯೆಲ್ಲವನ್ನು ಸಂಚರಿಸಿ ಯೋಧಿಸಿದೆವು ಅಣ್ಣದೇವ.
ನಿನ್ನ ಪಾದಾರವಿಂದಲೇ ಮತ್ತೊಮ್ಮೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಒಳ್ಳೆಯದಾಗಲಿ. ನಾವು ಮಾಡಬೇಕಾದಂತಹ ಕಾರ್ಯ ಹೀಗೆಯೇ ಇರಬೇಕು ಆ, ಎನ್ನುವುದನ್ನ ನಮಗೆ ಸದ್ಯಕ್ಕೆ ಸೂಚಿಸುವವ ನೀನು. ಸರಿ. ನಿನ್ನ ನಿರ್ದೇಶನದಂತೆ ನಾವು ಚಲಿಸುತ್ತಿರುವವರು. ಹಾಗಾಗಿ ಆ. ಲೋಕಾಂತರದಲ್ಲಿ ಯಾವೆಲ್ಲ ಘಟನೆಗಳು ಯಾವ್ಯಾವ ಸಂದರ್ಭದಲ್ಲಿ ನಡೆದರೂ ಕೂಡ ಆ, ಅದನ್ನು ನಿನ್ನ ಗಮನಕ್ಕೆ ತಂದು ತದನಂತರ ನಮ್ಮ ಕ್ರಿಯೆಗಳು ಪ್ರತಿಕ್ರಿಯೆಗಳು ಹೇಗಿರಬೇಕು ಎನ್ನುವುದನ್ನು ನಾವು ನಿರ್ಧಾರ ಮಾಡಿಕೊಳ್ಳುವವರು. ಸರಿ. ಹಾಗಾಗಿ ಧರಣಿಯನ್ನೆಲ್ಲ ಸಂಚರಿಸಿದ್ದೇವೆ. ಭೂಲೋಕದಲ್ಲಿ ಸಂಚಾರ ಮಾಡಿದ್ರಿ. ಹೌದು. ದೇವಲೋಕವನ್ನ ನೀನು ಗೆಲ್ಲಿದ ಮೇಲೆ ಆ, ಭೂಲೋಕದಲ್ಲಿ ನಿನ್ನ ಕುರಿತಾಗಿ ಯಾವ ಭಾವನೆಯನ್ನು ಹೊಂದಿದ್ದಾರೆ ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಆ, ನಿನ್ನ ಆಜ್ಞೆಯನ್ನು ಹೊತ್ತು ಸಂಚಾರಕ್ಕೆ ಹೊರಟವರು ನಾವು. ನಮ್ಮ ಸಂಚಾರ ಎನ್ನುವುದು ಸಹಜವಾಗಿಯೇ ನಿನಗೆ ತಿಳಿದ ಸಂಗತಿ, ನಮಗದು ಆತ್ಮವಿಶ್ವಾಸದ ಸಂಗತಿ. ಈಗ ಭೂಲೋಕದಲ್ಲಿ ನನ್ನ ಬಗ್ಗೆ ಏನು ಹೇಳ್ತಾರೆ? ಕ್ಷಣ ಮಾತ್ರದಲ್ಲಿ ಲೋಕಾಂತರ ತಿರುಗುವಬಲ್ಲ ಶಕ್ತಿ ನಮಗಿದೆ. ಮನೋವೇಗಿಗಳು. ಸರಿ. ಬ್ರಹ್ಮ ಕೊಟ್ಟ ವರ. ಆ, ಮತ್ತೆ ಸದಾಕಾಲ ಶಸ್ತ್ರವನ್ನ ಹಿಡಿದೇ ತಿರುಗಾಟ ಮಾಡುವವರು ನಾವು. ವಿಶೇಷವಾದಂತಹ ಗದೆ, ಹ್ಮ್ ಆ ಗದೆ ಎನ್ನುವುದು ನಮ್ಮ ಕೈಯಲ್ಲಿ ಎಷ್ಟರವರೆಗೆ ಇರ್ತದ ಹ್ಮ್ ಅಲ್ಲಿಯವರೆಗೆ ನಮಗೆ ಸೋಲು ಎನ್ನುವುದಿಲ್ಲ. ಸರಿ. ಯಾವುದೇ ಕಾರ್ಯ ಇರಲಿ, ಹ್ಮ್ ಯುದ್ಧವೇ ಇರಲಿ, ಹಿಡಿದಂತಹ ಕಾರ್ಯವೇ ಇರಲಿ, ಮಾಡಿಯೇ ಬರುವವರು ನಾವು. ಗದಾಧಾರಿಗಳು ನೀವು. ಹೌದು. ಹಾಗೆ ನಿನ್ನ ಕುರಿತಾಗಿ ಅತಿಯಾದ ಪ್ರೀತಿಯನ್ನ ಬೆಳೆಸಿಕೊಂಡ ನಾವು ಆ, ಅಣ್ಣನ ಕುರಿತಾಗಿ ಲೋಕಾಂತರದಲ್ಲಿ ನಡೆಯಬಹುದಾದಂತ ವಿಪ್ಲವದ ವಿಚಾರ ಇರಬಹುದು, ವಿದ್ಯಮಾನಗಳು ಇರಬಹುದು. ಕೇಳಬೇಕು ಎನ್ನುವ ಕುತೂಹಲ. ಏನು ಏನು ಹೇಳ್ತಾರೆ? ಅಥವಾ ಇದರ ಹೊರತಾಗಿ ಬೇರೆ ಏನಾದರೂ ವಿಚಾರ ಇದ್ರೆ ಕೇಳಬೇಕು ಎನ್ನುವ ಕುತೂಹಲ ನಮಗೆ. ಆದ್ರೆ ಏನು ಮಾಡೋಣ ಅನ್ನ? ಏನು ಬೇಸರದ ಸಂಗತಿ ಅಲ್ಲ, ಸಂತೋಷದ ವಿಚಾರವೇ. ಏನು? ಯಾರು ಮಾತನಾಡುವುದನ್ನೇ ಕೇಳಲಿ, 4 ಜನ ಸೇರಿ ಯಾವುದೇ ವಿಷಯವನ್ನು ಹೇಳುವಂತಹ ಸಂದರ್ಭದಲ್ಲಿ ಕೇಳಿದರು, ಅಣ್ಣ ನಿನ್ನ ವಿಚಾರದ ಹೊರತು ಬೇರೆ ಮಾತಿಲ್ಲ. ಏನು ಹೇಳ್ತಾರೆ? ಶುಂಭ ದೈತ್ಯ ಮಹಾಪರಾಕ್ರಮಿ. ಸರಿ. ಸದ್ಯಕ್ಕೆ ನಮ್ಮ ಪಾಲಿಗೆ ಬಂಗಾರದ ಬದುಕನ್ನು ಕೊಟ್ಟವವ. ನಿನ್ನನ್ನು ನಂಬಿದಂತಹ ಅನೇಕ ಅನುಯಾಯಿಗಳಿರಬಹುದು, ಅಥವಾ ನಿನ್ನ ದಯೆಯಿಂದಲೋ ಪರಾಕ್ರಮದಿಂದಲೋ ಜೀವನದಲ್ಲಿ ಸುಖ ಕಂಡವರ ಮಾತದು. ಸರಿ, ಅದು ನಮ್ಮವರದ್ದು. ಹೆಸರಿನಿಂದ ಶುಂಭನಾದರೂ ಇವ ಲೋಕಕ್ಕೆ ಶುಭ ಎನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಅದು ಹೆಸರು ಆರಂಭದಲ್ಲಿ ಇದ್ದದ್ದು, ಹಾಗೆ ಆಗದವರು ಯಾರೋ 0 ಸೇರಿಸಿ. ಅಲ್ಲ, ನಾವು ಅದನ್ನು ಹುಡುಕಿ ಆಯ್ತು, ಇವು ಹೀಗೆಲ್ಲ ಮಾಡಿದ್ರಲ್ಲ ತಕ್ಕ ಶಾಸ್ತಿ ಮಾಡೋಣ ಅಂತ. ಸಿಗಲಿಲ್ಲ, ಎಲ್ಲ ಅಡಗಿದ್ದಾರೋ ಗೊತ್ತಿಲ್ಲ. 0 ಹಾಕುವವರಿಗೆ ನಾವು ಶಾಸ್ತಿ ಮಾಡಬೇಕು ಅಂತಿಲ್ಲ, ಅವರು ಮತ್ತೆ 0 ಆಗುತ್ತಾರೆ. ಹಾಗೆ ನಿನ್ನ ಕುರಿತಾಂತಹ ವಿಚಾರ ಸಂಗ್ರಹದಲ್ಲಿ ಭೂಲೋಕವನ್ನು ತಿರುಗಿದರೂ ಕೂಡ ಪ್ರತಿಮತವೋ ವಿರೋಧವೋ ಏನು ಕಂಡು ಬರಲಿಲ್ಲ. ಬಹಳ ಸಂತೋಷ ಆಯ್ತು ನಮಗೆ. ಎಲ್ಲರೂ ನಿನ್ನ ಆಧಿಪತ್ಯವನ್ನು ಒಪ್ಪಿಕೊಂಡಿದ್ದಾರೆ ಎನ್ನುವಲ್ಲಿ ಅನುಮಾನವೇ ಇಲ್ಲ. ದೇವಲೋಕಾದಿಗಳನ್ನು ತಿರುಗಿ ನೋಡಿದಾಗಲೂ ಕೂಡ ನಿನ್ನ ಕುರಿತಾಗಿ ಹೊಗಳಿಕೆ ಮಾತನ್ನು ಅವರು ಆಡ್ತಾರೆ. ಅದು ಬಹುಶಃ ಭಯದಿಂದ ಇರಬಹುದು. ದೇವಲೋಕದವರು ಪರಂಪರಾನುಗತವಾಗಿ ಬೆಳೆದು ಬಂದಂತಹ ವೈರ ಮನೋಭಾವದಲ್ಲಿಯೂ ಕೂಡ ನಿನ್ನ ಕುರಿತಾಗಿ ಒಂದು ಹೆಗ್ಗಳಿಕೆಯ ಅಥವಾ ನಿನ್ನನ್ನು ಒಪ್ಪಿಕೊಂಡ ಮಾತು ಆಡ್ತಾರೆ ಅಂತ ಆದ್ರೆ ನಮಗೆ ಆ ಮಾತಷ್ಟೇ ಸಾಕು, ಒಳಗಿನ ಭಾವ ಬೇಡ ಅಂತ. ಅಲ್ಲ, ಅವರಿಗೆ ಬೇರೆ ದಾರಿ ಇಲ್ಲ. ಹಾಗೆ ಎಲ್ಲ ಲೋಕವನ್ನು ಸಂಚರಿಸಿದರೂ ಕೂಡ ಭೂಲೋಕ ಆಯಿತು, ಸ್ವರ್ಗ ಆಯಿತು, ಪಾತಾಳ ಆಯಿತು. ಪಾತಾಳಕ್ಕೆ ಉಳಿದ್ರ? ಪಾತಾಳಕ್ಕೆ ಇಳಿದಿದ್ದೇವೆ ಅಂದ್ರೆ ವಿಷಯ ಸಂಗ್ರಹಕ್ಕಾಗಿ. ಸರಿ. ಹಾಗಾಗಿ ಈಗ ನಮ್ದು ವಿಷಯ ಬಿಟ್ಟು ಬೇರೆ ವ್ಯವಹಾರ ಇಲ್ವಲ್ಲ? ಇಲ್ಲವೇ ಇಲ್ಲ. ಯಾವುದನ್ನ ನೀನು ಹೇಳಿದ್ದೀಯೋ ಅದನ್ನು ಸತತವಾಗಿ ನಾವು ಸ್ವಗತದಲ್ಲಿ ಇಟ್ಟುಕೊಳ್ಳುವವರು. ಕ್ಷಣ ಕ್ಷಣಕ್ಕೆ ಓಹೋ ಅಣ್ಣ ನಮಗೆ ಈ ಮಾತನ್ನು ಹೇಳಿದ್ದಾನೆ, ಹೀಗೆ ಚಲಿಸಬೇಕು, ಹೀಗೆ ಹೇಳಬೇಕು ಅಂತ ಸತತವಾಗಿ ಮನನ ಮಾಡಿಕೊಂಡ ಕಾರಣದಿಂದ 14 ಲೋಕಗಳಲ್ಲೂ ಸಂಚರಿಸಿದಿರಿ. ಎಲ್ಲಿಯೂ ನಿಮ್ಮ ಕುರಿತು ವಿರೋಧ ಇಲ್ಲ ಎನ್ನುವಂತಹ ತೀರ್ಮಾನಕ್ಕೆ ಬಂದಂತಹ ನಾವು ವಿರೋಧ ಮಾಡಿದ್ರೆ ಬದುಕುತ್ತಾರ ಅವರು ಅಲ್ಲವಾ? ಈ ಗದೆಯನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದೇವಲ್ವಾ? ಅಲ್ಲ, ನಿಮ್ಮ ಗದೆ ನೋಡಿದ್ರೆ ಅವರು ಪ್ರಾಣ ಬಿಡುವುದಿಲ್ವ? ಹಾಗಾಗಿ ಈ ಗದೆ ಬಂದು ಕೆಲಸ ಬೇಕು, ಇಲ್ಲ ಸುಮ್ಮನೆ ಹೆಗಲ ಮೇಲೆ ಇಟ್ಕೊಂಡು ಓಡಾಡುವುದಾಯ್ತಲ್ಲ. ಅದು ಸ್ವಲ್ಪ ಕಷ್ಟವೇ. ಕಷ್ಟ ಅಲ್ಲ, ನಮಗೆ ಕಷ್ಟ ಇಲ್ಲವೇ ಇಲ್ಲ. ಯಾಕೆಂದ್ರೆ ಅಖಂಡ ಬ್ರಹ್ಮಚಾರಿಗಳಾಗಿರುವ ನಾವು ಗದೆ ಹಿಡ್ಕೊಂಡು ತಿರುಗುವಾಗ ವಿರೋಧ ಇಲ್ಲದೆ ಇದ್ರೆ ಗದೆಗೇನು ಕೆಲಸ ಅಲ್ವಾ? ಆದ್ದರಿಂದ ನಾವು ಮೃಗಬೇಟೆಗೆ ಅಂತ ಹೊರಟಾಯ್ತು. ಗದೆ ಬಿಟ್ರಾ? ಇಲ್ಲ,
ಗದೆ ಹಿಡ್ಕೊಂಡೆ. ಹೌದು. ಸರಿ. ಅಲ್ಲ, ಬ್ರಹ್ಮ ಹೇಳಿದ ಮಾತು ನಮಗೆ ಸತತ ನೆನಪಿರ್ತದೆ. ಹಾ. ಈ ಗದೆ ನಿಮ್ಮ ಹತ್ರ ಇರುವಷ್ಟೊತ್ತು ನಿಮಗೆ ವಿಜಯವೇ ಆಗ್ತದೆ ಅಂತ. ಹಾ. ಯುದ್ಧ ಮಾಡುವ ಪ್ರತಿಭಟರು ಲೋಕಲೋಕಾಂತರದಲ್ಲೂ ಇಲ್ಲದೇ ಇದ್ದ ಕಾರಣದಿಂದ ಹಾ. ಸದ್ಯಕ್ಕೆ ಗದೆಯನ್ನು ನಾವು ಮೃಗಬೇಟೆಗಾಗಿ ಬಳಸಿದ್ದೇವೆ. ನೀವು ಬೇಸರ ಮಾಡಿಕೊಳ್ಳಬಾರದು. ನನಗೇನು ಬೇಸರ, ನಿಮ್ಮ ಗದೆ ನಿಮ್ಮ ಬೇಟೆ, ನನಗೇನು ಬೇಸರ? ಅಲ್ಲ, ಅದು ನಮ್ಮ ಗೌರವದ ಪರಾಕ್ರಮದ ಲಾಂಛನ ಆದ ಕಾರಣದಿಂದ ಅದಕ್ಕೊಂದು ಆನೆಯ ಕುಂಭಸ್ಥಳವನ್ನು ಹೊಡೆದ್ರೆ ಪರಾಕ್ರಮವೇ. ಹಾಗಾಗಿ ಈ ಗದಾಧಾರಿಗಳಾಗಿರುವಂತಹ ನಾವು ಮೃಗಬೇಟೆಯನ್ನು ಮಾಡಬೇಕು. ಒಂದರ್ಥದಲ್ಲಿ ಅದು ಸಂತೋಷಕ್ಕೆ ಕಾರಣ. ನಮ್ಮ ಬಲ ಪೌರುಷವನ್ನ ತೋರಿಸುವುದಕ್ಕೆ ಅವಕಾಶ ಇಲ್ಲದ ಈ ಸಂದರ್ಭದಲ್ಲಿ ಬೇಟೆಯ ಮುಖಾಂತರವಾದರೂ ಸ್ವಲ್ಪ ಶರೀರಕ್ಕೊಂದು ಆಯಾಮ ಸಿಗಲಿ ಎನ್ನುವ ಕಾರಣಕ್ಕಾಗಿ ವ್ಯಾಯಾಮ. ಹೇಗೇಗೋ ಶರೀರ ಬೆಳೆಯಬಾರದು, ಆಮೇಲೆ ಸ್ವಲ್ಪ ಹೊಟ್ಟೆಗೂ ಆಗುತ್ತದೆ, ಬೇಸರವೂ ಕಳೀತದೆ ಹೌದು ಎಂಬ ಕಾರಣಕ್ಕಾಗಿ ತುಹಿನಗಿರಿಯ ಪ್ರದೇಶದೆಡೆಗಾಗಿ ನಾವು ಸಾಗಿ ಹೋಗ್ತಾ ಹೋದ್ವಿ. ಅಲ್ಲಿ ಬೇಟೆಯಾಡ್ಲಿಕ್ಕೆ. ಹೌದು. ಸರಿ. ಸದ್ಯದ ವರ್ತಮಾನ ಕಾಲದಲ್ಲಿ ತುಹಿನಗಿರಿ ಎನ್ನುವುದು ಪ್ರಚಲಿತ ವಿಶೇಷವಾದಂತಹ ಸುದ್ದಿಯಲ್ಲಿರುವ ಕಾರಣದಿಂದ ಹೆಚ್ಚು ಪ್ರಾಣಿಗಳಿದ್ದಾವೆ, ಅಲ್ಲಿ ಹೋಗಬೇಕು. ನಾವು ಬಹಳ ಕಾಲ ಈ ಹಿಂದೊಮ್ಮೆ ಎಷ್ಟೋ ಬಾರಿ ಹೋಗಿದ್ದರೂ ಕೂಡ ಈಗ ಮತ್ತೊಮ್ಮೆ ಪ್ರದೇಶಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿ ಆಯ್ತು. ಆಗ್ಲಿ, ಹಾಗೆ ಹೋದಿರಾ? ಬೇಟೆಯನ್ನ ಆಡಿ ಆಯ್ತು. ಬೇಟೆ ಅಂದ್ರೆ ಏನು, ವಿವರ ಏನು ಬೇಡ. ಆನೆಯನ್ನು ಕೊಂದದ್ದು, ಸಿಂಹವನ್ನು ಹೊಡೆದದ್ದು, ಪ್ರಾಣಿಯನ್ನು ಮಲಗಿಸಿದ್ದು ಬೇಟೆ ಅಂದ್ರೆ ಅದು. ಸರಿ. ಹಾಗಾಗಿ ಬೇಟೆಯನ್ನಾಡಿ ಶ್ರಮ ಆಯ್ತು ನಮಗೆ. ಶ್ರಮವಾಗುವಷ್ಟು ಬೇಟೆ. ಇಲ್ಲಿ ವಾಕ್ಯಕ್ಕಾಗಿ ಸುಮ್ಮನೆ ಶ್ರಮ ಅಂತ ಹೇಳುವುದು. ಸತತ ಅಖಂಡ ಬ್ರಹ್ಮಚಾರ್ಯದಲ್ಲಿರುವಂತಹ ನಮಗೆ ಶ್ರಮ ಉಂಟೆ. ನಿಷ್ಠ ಬ್ರಹ್ಮಚಾರಿಗಳು ನಾವು ಯಾವ ಕೆಲಸ ಮಾಡಿದರೂ ಸೋಲಾಗಲಿ, ಶ್ರಮ ಎನ್ನುವುದು ಆಗುವುದೇ ಇಲ್ಲ. ಆಶ್ರಮವಾಸಿಗಳಿಗೆ ಶ್ರಮ ಆಗಬಾರದು. ಹಾಗಾದ್ರೆ ನಾವು ವಿಶ್ರಾಂತಿಯಾಗಿ ಶ್ರಮ ಎನ್ನುವುದನ್ನು ನಾವು ಕಲ್ಪನೆ ಮಾಡಿಕೊಂಡದ್ದು. ಆಗಲಿ. ವಿಶ್ರಾಂತಿ ಯಾಕೆ? ಒಂದೇ ಕೆಲಸವನ್ನು ಸತತವಾಗಿ ಮಾಡ್ತಾ ಇದ್ರೆ ಮನಸ್ಸಿಗೆ ಬೇಸರ ಬರುವುದು ಸಹಜ. ಮತ್ತೆ ನಮ್ಮ ಬೇಟೆಯಲ್ಲಿ ಯಾವುದೇ ರೀತಿಯ ಪ್ರತಿಕೂಲವಾದಂತಹ ಸಂದರ್ಭ ಒದಗಲೇ ಇಲ್ಲ. ಸರಿ. ನಾವು ಹೊಡೆದದ್ದೇ ಪೆಟ್ಟು, ಸತ್ತದ್ದು ಪ್ರಾಣಿಯೇ. ಸುಲಭವಾಗಿ ಆದದ್ದರಿಂದ ಅದು ಹಾಗಾದದ್ದು ಒಳ್ಳೇದಾಯ್ತು. ಹೊಡೆದದ್ದೇ ಪೆಟ್ಟು, ಸತ್ತದ್ದೇ ಪ್ರಾಣಿ, ಆದದ್ದು ಒಳ್ಳೆಯದಾಯ್ತು. ಹಾಗೆ ಸುಮ್ಮನೆ ಯಾವುದೇ ಪ್ರಾಣಿಯು ಸಾಯಲಿಲ್ಲ ಎನ್ನುವುದಕ್ಕಾಗಿ, ಅಂದ್ರೆ ಅಷ್ಟು ವಿಜಯಶಾಲಿಗಳಾಗಿದ್ದೇವೆ. ಹಾಗೆ ಸರಿ. ನಲ್ಲ ನೀವು ಪೆಟ್ಟು ಕೊಟ್ರೆ ಆ ಪ್ರಾಣಿ ಸಾಯಲೇಬೇಕು. ಇಲ್ಲದೇ ಇದ್ರೆ ಅದರ ಆಘಾತ ಭೂಮಿಗಾದೀತು. ಹಾಗೆ ಬೇಟೆಯಾಡುವ ಮಧ್ಯೆ ಬಳಲಿಕೆಯನ್ನು ಕಲ್ಪಿಸಿಕೊಂಡ ಕಾರಣದಿಂದ ಸರಿ ನಮ್ಮ ಬಳಲಿಕೆಯನ್ನು ಕಳೆದುಕೊಳ್ಳುವುದಕ್ಕಾಗಿ ಶುದ್ಧವಾಗಿರುವಂತಹ ಜಲಪ್ರದೇಶದಲ್ಲಿ, ಸರೋವರದಲ್ಲಿ, ನದಿಯಲ್ಲಿ ಈಜಾಡಿ ಆಯಿತು. ಸ್ನಾನ ಮಾಡಿದ್ರಿ? ಹೌದು. ಎಷ್ಟು ದಿವಸ ಆಯ್ತು ಏನು? ನಮ್ಮದು ಯಾವಾಗಲೂ ಹಾಗೆ ಬೇಟೆಯ ಮಧ್ಯದಲ್ಲಿ ನಾವು ಸ್ನಾನ ಮಾಡಿದ್ದು. ಸರಿ. ಅಲ್ಲ, ಸಂಚಾರಕ್ಕೆ ಹೊರಟ ಮೇಲೆ ಹೌದೌದು, ಎಲ್ಲಿ ನೀರು ಕಾಣುತ್ತದ ಅಲ್ಲಿ ಸ್ನಾನ. ಸರಿ ಅದೇ ಮಾತಿದೆಯಲ್ಲ, ತಿರುಗಾಡುವವರಿಗೆ ಹೋದಲ್ಲಿಯೇ ಸ್ನಾನ, ಹೌದೌದು, ಹೊಕ್ಕಿದ ಮನೆಯಲ್ಲಿಯೇ ಊಟ. ಅದು ವ್ಯವಸ್ಥೆ ಇಲ್ಲದೆ ಇದ್ರೆ ಸ್ನಾನವೂ ಇಲ್ಲ, ಊಟವೂ ಇಲ್ಲ. ಅದು ನಾವು ಊಟಕ್ಕಾಗಿಯೇ ಪರದಾಟ ಮಾಡದೇ ಇದ್ದ ಕಾರಣದಿಂದ, ನೀವು ಬೇಟೆ ಆಡಿದ ಕಾರಣ ಬೇರೆ ಊಟ ಬೇಡ. ಹಾಗಾಗಿ ಸ್ನಾನ ಮಾಡಿ ಆಯ್ತು. ಸರಿ. ನೀವು ಹೇಳಿಕೊಟ್ಟ ಮಾರ್ಗದಲ್ಲಿ ಅನುಷ್ಠಾನವನ್ನು ಮಾಡಿ ಆಯ್ತು. ಸಂಧ್ಯಾ ವಂದನೆ ಮಾಡಿದ್ರಿ? ಇಷ್ಟ ದೈವ ಚಿತ್ರಣ ಮನಸ್ಸಿನಲ್ಲಿ ಸ್ಪಷ್ಟವಾಗಿಲ್ಲದೆ ಇದ್ರೂ ಕೂಡ ರಾಕ್ಷಸ ಸಂಧ್ಯಾ ವಂದನೆ, ದೈತ್ಯ ಸಂಧ್ಯಾ ವಂದನೆ, ಮತ್ತೆ ನೋಡುವವರಿಗೆ ಹೆದರಿಕೆ ಆಗಬೇಕು. ಹಾಗೆ ಸಂಧ್ಯಾ ವಂದನೆಯಲ್ಲಿಯೇ ನಾವು ಬಹಳ ಹೊತ್ತು ಕಳೆಯಲಿಲ್ಲ. ಅದು ಹೊತ್ತುಗಳಿಲಿಕ್ಕೆ ಇರುವುದಲ್ಲ. ಹಾಗಾಗಿ ಸರಿ. ನೀವು ಹೇಳಿಕೊಟ್ಟ ಮಾರ್ಗದಲ್ಲಿ ಅನುಷ್ಠಾನವನ್ನು ಮಾಡಿ ಆಯ್ತು. ಸಂಧ್ಯಾ ವಂದನೆ ಮಾಡಿದ್ರಿ? ಇಷ್ಟ ದೈವ ಚಿತ್ರಣ ಮನಸ್ಸಿನಲ್ಲಿ ಸ್ಪಷ್ಟವಾಗಿಲ್ಲದೆ ಇದ್ರೂ ಕೂಡ ರಾಕ್ಷಸ ಸಂಧ್ಯಾ ವಂದನೆ, ದೈತ್ಯ ಸಂಧ್ಯಾ ವಂದನೆ, ಮತ್ತೆ ನೋಡುವವರಿಗೆ ಹೆದರಿಕೆ ಆಗಬೇಕು. ಹಾಗೆ ಸಂಧ್ಯಾ ವಂದನೆಯಲ್ಲಿಯೇ ನಾವು ಬಹಳ ಹೊತ್ತು ಕಳೆಯಲಿಲ್ಲ. ಅದು ಹೊತ್ತುಗಳಿಲಿಕ್ಕೆ ಇರುವುದಲ್ಲ. ಹಾಗಾಗಿ ಆ ಅನುಷ್ಠಾನವನ್ನು ಮುಗಿಸಿದ ನಾವು ಆಹಾರಾದಿಗಳನ್ನ ಸ್ವೀಕಾರ ಮಾಡಿ ಸಹಜವಾಗಿ ಆಹಾರ ಸ್ವೀಕಾರ ಮಾಡಿದ ಮೇಲೆ ಏನು, ಒಂದು ಅರಗಳಿಗೆ ಆದರೂ
ಪವಡಿಸಬೇಕು, ವಿಶ್ರಾಂತಿ ಬೇಕು. ಹೌದು. ನಮಗೆ ಶ್ರಮ ಆಗುವುದಿಲ್ಲ. ಹ. ಅದು ಪರಂಪರಾನುಗತವಾಗಿ ಬಂದ ಕಾರಣದಿಂದ ಹೌದು. ಹಿರಿಯರೆಲ್ಲ ಆ ಹೊತ್ತಿ ಮಲಗ್ತಾರೆ, ಹಾಗಾಗಿ ನಾವು ಮಲಗು. ಊಟ ಮಾಡಿದ ಮೇಲೆ ಮಲಗಬೇಕು. ಹಾ. ಸರಿ, ಮಲಗಿದ್ರ ಒಂದು ಅರೆಗಳಿಗೆ ಆಗ್ಲಿ. ತಂಪಾದ ನೆರಳನ್ನ ಹುಡುಕಿ ಹ. ನಮ್ಮ ಈ ದೈತ್ಯ ಶರೀರಕ್ಕೆ ಸಂಪೂರ್ಣ ನೆರಳು ಕೊಡುವಂತಹ ಮರವನ್ನ ಹುಡುಕಿ ಹ್ಮ್ ಒಂದು ಕ್ಷಣ ಹೀಗೆ ಆ ಮರದ ಬೇರಿಗೆ ತಲೆಗೊಟ್ಟು ಹ್ಮ್ ಕಣ್ಣು ಮುಚ್ಚಿದ್ದೇವೋ ಇಲ್ವೋ? ಕಣ್ಣು ಮುಚ್ಚಿದ್ರಾ? ಮುಚ್ಚುವುದಿಲ್ಲ ನಾವು, ಕಣ್ಣು ಮುಚ್ಚಿದ್ರ? ಆದರೂ ಮುಚ್ಚಿದಂತೆ ಹ. ಮಾಡಿ ಆಯ್ತು. ಅರ್ಧ ನಿಮೀಲಿತ ನೇತ್ರ. ಹ್ಮ್ ಹಾಗೆ ಮಾಡಿದಂತಹ ಸಂದರ್ಭ ಎಂತಾಯ್ತು? ಆಶ್ಚರ್ಯ. ಯಾಕೆ? ಕನಸು? ಇದುವರೆಗೆ ಕನಸು ಅಂತ ನಾವು ತಿಳಿದದ್ದು. ಹ. ಆದ್ರೆ ನಿದ್ರೆ ಬಂದಿಲ್ಲ, ಕನಸಲ್ಲ. ನಮಗೆ ನಿದ್ರೆ ಬಂದಿಲ್ಲ, ನಿದ್ದೆ ಬರ್ಲಿಲ್ಲ. ಹಾಗಾಗಿ ಕನಸಲ್ಲ. ಅವಳಿಗೆ ಹೆದರಿಕೆ ಆಗಿರಬೇಕು ನಿಮ್ಮ ಸಮೀಪಕ್ಕೆ ಬರ್ಲಿಕ್ಕೆ. ಹಾ ನಿದ್ರಾದೇವಿ. ನಿದ್ರಾದೇವಿಗೆ. ಹೌದು, ಮತ್ತೆ ಹಾಗೆ ಇರ್ಬೇಕು. ಕೆಲವರ ಹತ್ರ ಅವಳು ಬರುವುದೇ ಇಲ್ಲ. ಹೌದು. ಯಾಕೆ ಬರುವುದಿಲ್ಲ? ಹಾ ಬಂದ್ರೆ ಅವಳಿಗೆ ಸುಖ ಸಿಗುವುದಿಲ್ಲ. ಹೌದು. ಆ ಕಾರಣದಿಂದಲೇ ಇರ್ಬೇಕು. ಅಲ್ಲ, ಮತ್ತೆ ಬೇರೆ ಕಡೆ ಹೋಗ್ಲಿಕ್ಕೆ ಬಿಡದೇ ಇದ್ದವರು ಇದ್ದಾರೆ. ಹಾಗಾಗಿ ಅದಕ್ಕಾಗಿ ಅವಳ ಹತ್ರ ಅದು ಹೋಗುವುದಿಲ್ಲ. ಹೌದು, ಅದು ಹೌದು. ಹಾಗಾಗಿ ಹಾ. ನಿದ್ರೆ ಬಂದಂತೆ ಅನಿಸಿತು ನಮಗೆ. ಸರಿ ಸರಿ. ಒಂದು ಕ್ಷಣದ ನಿದ್ರಾ ಭ್ರಮೆ ಅದು. ಹ. ಆ ಸಂದರ್ಭದಲ್ಲಿ ಆಶ್ಚರ್ಯ ಯಾವುದು? ನಾವು ಇಲ್ಲಿಯವರೆಗೆ ಕೇಳಲಿಲ್ಲ, ಕೇಳಿದ ಆಶ್ಚರ್ಯ ಅದು. ಯಾರನ್ನು ಕೇಳಲಿಲ್ಲ? ಆಶ್ಚರ್ಯವು ನಾನೇ. ಅದ್ಭುತವಾದಂತಹ ಒಂದು ಗಾಯನ ಗಾಯನ ಆಗಿರಬೇಕು. ಆ ಕಾನನದ ಮಧ್ಯದಲ್ಲಿ ನಮಗದರ ಸ್ಪಷ್ಟವಾದಂತಹ ಪರಿಚಯ ಇಲ್ಲ, ಹೇಗೆ ಹಾಡ್ತಾರೆ ಎನ್ನುವುದು ನಮಗೆ ಗೊತ್ತಿಲ್ಲ. ತುಹಿನಾಚಲದಲ್ಲಿ ಹೌದು. ಅದ್ಭುತವಾದಂತಹ ಗಾಯನದ ಸ್ವರ. ಈ ಅದ್ಭುತವಾದದ್ದು ಅದೆಂತದ್ದು ಹಾಗಂದ್ರೆ? ಸುಸ್ವರ ಅಂತ ನಾವು ಕಲ್ಪನೆ ಮಾಡಿಕೊಂಡದ್ದು. ಅಲ್ಲ, ಸುಸ್ವರ ಅಂದ್ರೆ ಏನು ಅಂತ ನಮಗೆ ಗೊತ್ತಿಲ್ಲ, ಹ. ಆದರೂ ಅದು ಸುಸ್ವರ ಅಂತ. ಯಾಕೆ? ಅಲ್ಲ, ನೀವು ಸಂಗೀತ ಪ್ರಜ್ಞೆ ಉಳ್ಳವರಲ್ಲ. ಅಲ್ಲವೇ ಅಲ್ಲ, ಹುಟ್ಟಿದಂದಿಂದ ಇವತ್ತಿನವರೆಗೂ. ಆದ್ರೂ ನಿಮಗದು ಅದ್ಭುತ ಸ್ವರ, ಅದ್ಭುತ ಗಾಯನ ಅಂತ ಅರ್ಥ ಆಗಿದೆ. ಯಾಕೆ ಅರ್ಥ ಆಯ್ತು? ಯಾಕೆ? ದೇವಲೋಕಕ್ಕೆ ಹೋದಾಗ ನಾವು ನೋಡಿದ್ದೇವೆ, ಹ. ನಾಟ್ಯವನ್ನ ನೋಡಿದ್ದೇವೆ, ಹ್ಮ್ ಗಂಧರ್ವರ ಗಾನವನ್ನು ಹ್ಮ್ ನಿಮ್ಮ ನಿರ್ದೇಶನದಲ್ಲೇ ಮಾಡಿದ್ದಾರೆ. ನಿತ್ಯ ಚಿತ್ರಸೇನ ಹಾಡುತ್ತಾನೆ. ಹೌದು. ಆದ್ದರಿಂದ ಗಾನಾಚಾರ್ಯ. ಆ ಗಾನ ಆವಾಗ ಈ ಗಾನದ ಎದುರುಗಡೆ ಏನೂ ಅಲ್ಲ. ಆವಾಗ ನೋಡಿದ್ದಿದ್ರು ಸ್ವರ್ಗಲೋಕದಲ್ಲಿ ಹ. ನೃತ್ಯವನ್ನಾಗಲಿ ಗಾಯನವನ್ನಾಗಲಿ ನೋಡಿದ್ದಿದ್ರು ಹ್ಮ್ ಅದು ನೀವು ಹೇಳಿದ ನಿರ್ದೇಶನದಂತೆ ನಮಗೆ ಆಸಕ್ತಿ ಇದ್ದಲ್ಲ. ಓ, ನೋಡದೇ ಇದ್ರೆ ನನ್ನ ಕೋಪಕ್ಕೆ ಅಲ್ಲವಾ? ಗುರಿಯಾಗಬೇಕಾದಿ. ಎಂಬ ಕಾರಣಕ್ಕಾಗಿ ಎಲ್ಲಿ ನಮಗೆ ಆಸಕ್ತಿ ಇಲ್ಲವೋ ಕೆಲವು ಸಭೆಯಲ್ಲಿ ಹ. ಹಾಗಿದ್ದವರು ಇರ್ತಾರೆ. ಹೌದು. ಕರೆದವರ ದಾಕ್ಷಿಣ್ಯಕ್ಕೆ ಹೌದು. ಕೂತುಕೊಳ್ಳುವವರು ಇರ್ತಾರೆ. ಈ ವಿಚಾರದಲ್ಲಿ ನಮ್ಮ ಕುರಿತಾಗಿ ನೀವು ತಪ್ಪು ಅಭಿಪ್ರಾಯ ಮಾಡಿಕೊಳ್ಳಬಾರದು. ಇಲ್ಲ ಇಲ್ಲ ಎಲ್ಲ ನನ್ನ ತಮ್ಮಂದಿರು ನನ್ನ ಮಾತನ್ನು ಹೀಗೆ ಹೇಳ್ತಾರೋ ಅಂತ. ಇಲ್ಲ ಇಲ್ಲ. ಹ. ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಬಂದ್ರೆ ಹ. ನಾನು ನಿಮ್ಮ ಅಣ್ಣನಾಗ್ತೇನೆ. ಅಲ್ಲವಾ? ಹ, ಹ, ಹ. ಆ ಕಾರಣದಿಂದ ಹ. ಆ ಗಾನ ಎನ್ನುವುದು ಹ. ಈವರೆಗೆ ಕೇಳದೇ ಇದ್ದಂತಹ ಗಾನ ಆದ ಕಾರಣ ಹೊಸ್ತು. ಕುತೂಹಲ ಎಲ್ಲಿಂದ ಅದಕ್ಕೂ ಬಂದಿತು? ಮುಖ್ಯವಾಗಿ ಹ್ಮ್ ಇಲ್ಲಿಯವರೆಗೆ ಕೇಳಿದ್ದಿರಬಹುದು, ಕೇಳದೇ ಇರಬಹುದು. ಹ್ಮ್ ನಿಷ್ಠ ಬ್ರಹ್ಮಚರ್ಯದಲ್ಲಿರುವ ನಮ್ಮ ಮನಸ್ಸನ್ನು ಸೆಳೆಯಿತಲ್ಲ ಅದು, ಹಾಗಾಗಿ ಅದು ಉತ್ತಮ ಗಾಯನ ಅಂತ ಮಾಡಿಕೊಂಡು. ಸಂಗೀತಕ್ಕೆ ಬ್ರಹ್ಮಚಾರಿ ಮನ ಸೋಲುಬಾರದು. ಹಾ ಸಂಗೀತ ಕೇಳಬಾರದು. ಹೌದು. ಇಬ್ರು ಕೇಳಬಾರದಂತೆ, ಹಾ ಬ್ರಹ್ಮಚಾರಿ ಮತ್ತು ಸನ್ಯಾಸಿ. ಹಾ ಸಂಗೀತ ಕೇಳಬಾರದು, ಸಂಗೀತ ಹಾಡಬಾರದು. ಆದ್ದರಿಂದ ಹ. ನಮಗೆ ಹ್ಮ್ ಇದರ ಮೂಲ ಯಾವುದು? ಮೂಲ ಎಲ್ಲಿ? ಕೇಳಿ ಆದ ಮೇಲೆ ಮೂಲ ಹುಡುಕಿ. ಅಲ್ವಾ? ಆದ್ದರಿಂದ ಮೂಲವನ್ನು ಹುಡುಕುತ್ತಾ ಹೊರಟಾಯ್ತು. ಸ್ವರವನ್ನ ಆಲಿಸುತ್ತಾ ನಾವು ಎಷ್ಟು ಹೊತ್ತು ತಿರುಗಾಟ ಮಾಡಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಹ, ಹ, ಹ. ವಿಚಿತ್ರ ಅಂದ್ರೆ ಹ. ಸ್ವರ ಕೇವಲ ಕಿವಿಗೆ ಕೇಳ್ತದೆ, ಹೌದು. ಕಣ್ಣಿಗೆ ಕಾಣುವುದಿಲ್ಲ. ಹ. ಆ ಮಹಾ ಅರಣ್ಯ ಪ್ರದೇಶದಲ್ಲಿ ಹ್ಮ್ ಅದೆಷ್ಟೋ ಪ್ರದೇಶಗಳಿಂದ ಆ ಸ್ವರ ಬಂದಂತೆ ನಮಗನ್ನಿಸಿತು. ಪ್ರತಿಧ್ವನಿ ಆಗುತ್ತದೆ. ಆಗಿರಬಹುದು, ಹ್ಮ್ ಅಥವಾ ಹಾಡುವವರ ಹ್ಮ್. ಅದೊಂದು ವಿಶೇಷತೆಯೂ ಇರಬಹುದು. ಹ್ಮ್ ಕೇಳುವವರಿಗೆ ತಮ್ಮ ಸುತ್ತಲೂ ನಾದವೇ ಆವರಿಸಿಕೊಂಡಿದೆಯೋ ಎನ್ನುವ ರೀತಿಯಲ್ಲಿ. ಕೆಲವರಿಗೆ ಆ ಅಭ್ಯಾಸ ಇರ್ತದೆ ಅಂತೆ. ಹಾ. ಒಮ್ಮೆ ಹಾಡಿದ್ರೆ ಮೂರು ಮೂರು ಸಲ ಕೇಳುವ ಹಾಗೆ ವ್ಯವಸ್ಥೆ ಅಲ್ಲ, ಮಾಡಿಕೊಳ್ಳುತ್ತೆ. ನಮಗಾಗಿದ್ದದಲ್ಲ, ಹಾ ನಮಗಾಗಿದ್ದದಲ್ಲ. ಹ.
ಅಲ್ಲ, ಹಾಡುವ ವ್ಯಕ್ತಿ ಹಾಗೆ ಮಾಡಿಕೊಂಡಿದ್ದೆ. ವ್ಯವಸ್ಥೆ ಮಾಡಿ ನಿಮಗೆ 3 ಮತ್ತೆ ಪ್ರತಿಧ್ವನಿ ಬಂದ್ರೆ 6 ಸ್ವರ ಕೇಳಿತು. ಹಾಗಿರಬಹುದು. ಅಂತಹ ಎಲ್ಲ ಕುತೂಹಲವನ್ನ ಕಟ್ಟಿಕೊಂಡ ನಾವು ಆ, ಸ್ವರಮೂಲವನ್ನ ಅನ್ವೇಷಿಸುತ್ತಾ ಆ. ನಮ್ಮ ಚರಣ ಎನ್ನುವುದು ಆ ಕಡೆಗಾಗಿ ಸಾಗಿತು. ಅದು ದೊಡ್ಡ ವಿಷಯ. ಅದು ಸ್ವರ ಮೂಲವನ್ನು ಅನ್ವೇಷಣೆ ಮಾಡುವುದು ಅಂದ್ರೆ ಹೌದು. ಸಣ್ಣ ವಿಷಯ ಅಲ್ಲ. ಅಲ್ಲ ಅಲ್ಲ ಅಲ್ಲವೇ ಅಲ್ಲ. ಸ್ವರ ಮತ್ತು ಸಂಗೀತದ ಬಗ್ಗೆ ಯಕ್ಕಶ್ಚಿ ಜ್ಞಾನವೂ ಇಲ್ಲದ ನಾವು ಆ, ಅದರ ಮೂಲವನ್ನು ಹುಡುಕುವುದಕ್ಕೆ ಹೊರಟಿದ್ದು. ಇಲ್ಲಿಯವರೆಗೆ ಆಗಿರುವಂತಹ ಆಶ್ಚರ್ಯಕ್ಕಿಂತಲೂ ಆ, 100 ಪಟ್ಟು ಆಶ್ಚರ್ಯ ಸ್ವರಮೂಲದಲ್ಲಿ ನಾವು ಕಂಡಾಯ್ತು. ಹೌದು, ಅದು ಎಂತದ್ದು? ಇಲ್ಲಿ ಕೇವಲ ಆ, ಇಂತಹ ಘನ ಗೌರವಾಗಿರುವಂತಹ ಅರಣ್ಯದಲ್ಲಿ ಮನಮೋಹಕವಾದಂತಹ ಸ್ವರ ಎಲ್ಲಿಂದ ಬಂತು ಎನ್ನುವುದೇ ಆಶ್ಚರ್ಯ ಆಗಿತ್ತು. ಆದರೆ ಅಲ್ಲಿ ಹಾಡುತ್ತಿರುವ ಆ ವ್ಯಕ್ತಿಯೋ ಆ, ಕಂಡಾಗ ದಿಗ್ಭ್ರಮೆಯೋ, ಆ, ಈ ಲೋಕಾಂತರವಾದ ಆಶ್ಚರ್ಯವೋ. ಆ. ಲೋಕದಲ್ಲಿ ಹೆಚ್ಚು ಹೆಚ್ಚು ಸಂಖ್ಯೆ ಆಶ್ಚರ್ಯಜನಕ ವಸ್ತುಗಳಿದ್ದಾವಂತೆ, ಆದ್ದರಿಂದ- ಅವೆಲ್ಲವನ್ನು ಮೀರಿದ. ಆದ್ದರಿಂದಲೇ ಇದು ಲೋಕ. ಹಾ, ಅದನ್ನ ಕಂಡಾಯ್ತು. ಅಣ್ಣ, ಏನು? ಇಲ್ಲಿಯವರೆಗೆ ಆಡಿದ ಮಾತು ಇನ್ನು ಮುಂದಿನ ವಿಷಯಕ್ಕೆ ಸೋತು ಹೋಗ್ತದೆ. ಅಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಹಿನಗಿರಿಯಲ್ಲಿ ಕಟ್ಟಿದ ಉಯ್ಯಾಲೆಯ ಮೇಲೆ ಆ, ಒಬ್ಬಳು ಅದ್ಭುತವಾದ ಸೌಂದರ್ಯವತಿ, ಆ, ಅದ್ಭುತವಾದ ಆ, ಶೃಂಗಾರವತಿಯೇ ಆ. ಈ ಸಮಯದವರೆಗೂ ನಿನ್ನ- ಅವಳ ಚಿತ್ರಣ ಎನ್ನುವುದು ನಿನ್ನ ಧ್ವನಿಯೇ ಬದಲಾಯಿತು. ಅಣ್ಣ, ಆ, ಅದೇ ಬದಲಾವಣೆ ಆಶ್ಚರ್ಯಕ್ಕೆ ಕಾರಣ ಆದದ್ದು. ಏನು ಅಂತ ಅರ್ಥ ಆಗದೆ ಇದ್ರೆ ನಾವು ಉಪಯೋಗಿಸುವುದು ಅದ್ಭುತ ಅಂತ. ಹೌದು, ಅಲ್ಲ, ನಮಗಾಗಿದ್ದು ಅದೇ ಅದ್ಭುತವೇ. ಅದು ನಮ್ಮ ಪಾಲಿಗೆ ಅರ್ಥವೇ ಆಗಲಿಲ್ಲ. ಆದ್ರೆ ನಾವು ಆಕರ್ಷಣೆಯನ್ನು ಕಂಡಿದ್ದೇವೆ. ಉಯ್ಯಾಲೆಯನ್ನು ಕಂಡಿರಿ. ಹೌದು, ಅದು ಭೌತಿಕ ವಸ್ತು ಆಯ್ತು. ಆ, ನಾವು ಕಟ್ಟಿ ಉಯ್ಯಾಲೆಯನ್ನು ಕಟ್ಟಿ ಆಡಿದ್ದೇವೆ. ಹಾಗಾಗಿ ಅದರಂತೆ ಇದಾದ ಕಾರಣದಿಂದ ಉಯ್ಯಾಲೆ. ಆ, ಉಯ್ಯಾಲೆಯನ್ನು ಕಟ್ಟಿ ಉಯ್ಯಾಲೆ ಮೇಲೆ ಕುಳಿತ ಬಂಗಾರದ ಉಯ್ಯಾಲೆ, ಬಂಗಾರದ ಉಯ್ಯಾಲೆಯ ಮೇಲೆ. ಆ ಕಾಡಿನಲ್ಲಿ ಹೌದಪ್ಪ, ನಮ್ಗೆ ಆಶ್ಚರ್ಯ ಆಗುವುದಲ್ಲೇ. ಬಂಗಾರದ ಬಣ್ಣದ್ದ. ಬಂಗಾರದ ಬಣ್ಣದ್ದು. ಹಾ, ಯಾಕೆಂದ್ರೆ ಉಯ್ಯಾಲೆಯನ್ನು ಮುಟ್ಟಿ ನೋಡ್ಲಿಲ್ಲ ನಾವು. ಹಾ, ಹಾ. ಮುಟ್ಟದೇ ಇದ್ರೆ ಅದು ಲೋಹ ಏನು ಅಂತ ಗೊತ್ತಾಗುವುದಿಲ್ಲ. ಆದ್ರಿಂದ ಬಂಗಾರದ್ದೇ ಇರಬೇಕು ಎಂಬ ತೀರ್ಮಾನಕ್ಕೆ ನಾವು ಕಾಣುವಾಗ ಬಂಗಾರ. ಹೌದು. ಆ, ಕನಕದ ಉಯ್ಯಾಲೆ. ಹೌದು. ಸರಿ, ಮತ್ತೆ ಉಯ್ಯಾಲೆಯನ್ನ ಕಟ್ಟಿ ಆ, ಅದರ ಮೇಲೆ ಕುಳಿತು ತೂಗಾಡುತ್ತ ಹಾಡುವವಳು ಅವಳು. ಉಯ್ಯಾಲೆಯನ್ನು ಕಟ್ಟಿ ಅಂದ್ರೆ ಕಟ್ಟಿ ಇಟ್ಟದ್ದ? ಅಲ್ಲಪ್ಪ, ಕಟ್ಟಿಟ್ಟದ್ದಲ್ಲ, ಉಯ್ಯಾಲೆ ತೂಗುತ್ತಾ ಇರುವ ಕಾರಣದಿಂದ ಹಾ, ಮೇಲಿಂದ. ಆ, ಆಶ್ಚರ್ಯ ಅಲ್ಲೂ ಉಂಟು. ಆ, ಏನು? ಸುತ್ತಮುತ್ತಲು ಯಾರೂ ಇಲ್ಲ. ಹಾ, ಉಯ್ಯಾಲೆ ಅಷ್ಟೆತ್ತರದ ಮರಕ್ಕೆ ಯಾರು ಕಟ್ಟಿರಬಹುದು ಎನ್ನುವುದು ಕುತೂಹಲ ಆದರೂ ಅದು ಮುಖ್ಯ ಪ್ರಶ್ನೆ ಅಲ್ಲದೇ ಇದ್ದ ಕಾರಣದಿಂದ ಬಿಟ್ಟಿದ್ದೇವೆ ಅದನ್ನು. ಅದು ಮುಖ್ಯ ಪ್ರಶ್ನೆ ಅಲ್ಲದೆ ಇದ್ದದ್ದನ್ನು ಬಿಡಬೇಕು. ಹಾಗೆ ನಿರ್ದಿಷ್ಟ ಪ್ರಶ್ನೆಗಳನ್ನು ಮಾತ್ರ ಉತ್ತರಿಸಬೇಕು. ಆದರೆ ಇದು ಪ್ರಶ್ನೋತ್ತರ ಕಾರ್ಯಕ್ರಮ ಅಲ್ಲದೇ ಇದ್ದ ಕಾರಣದಿಂದ ಆದರೂ ಸ್ವೀಕರಿಸುವಾಗ ಮುಖ್ಯದ ಅಲ್ಲದೆ ಇದ್ದದ್ದನ್ನು ಬಿಟ್ಟು ಪ್ರಧಾನದ್ದನ್ನು ಸ್ವೀಕರಿಸು. ಪ್ರಧಾನದ್ದನ್ನು ಪುಷ್ಟೀಕರಿಸುವುದಕ್ಕಾಗಿ ಅಮುಖ್ಯವಾದದ್ದನ್ನು ಚೂರು ಚೂರು ಹೇಳ್ತೇವೆ. ಅದು ಸರಿ ಸರಿ, ಚೂರು ಚೂರು ಸಾಕು. ಹಾಗಾಗಿ ಅಣ್ಣಯ್ಯ, ಹಾಡುವ ಅವಳನ್ನ ಕಂಡಾಗ ನಾವು ದಿಗ್ಭ್ರಮೆಗೊಂಡದ್ದು. ಅವಳನ್ನು? ಹೌದು. ಹಾಗಾದ್ರೆ ಹೆಣ್ಣು? ಹೌದು. ಹಾ, ಹೆಣ್ಣು. ಹಾ, ದಿಗ್ಭ್ರಮೆಗೊಂಡದ್ದು. ಅಲ್ಲಿಯವರೆಗೆ ಮನಸೋತಿದ್ದು ಗಾಯನಕ್ಕೆ, ಮನಸ್ಸು ಆಕರ್ಷಣೆಗೊಳಪಟ್ಟಿದ್ದು ಗಾಯನಕ್ಕೆ. ಗಾಯನದ ಆಕರ್ಷಣೆಗೆ ಒಳಗಾಗಿ ಅವಳನ್ನು ಕಂಡಾಗ, ಹುಡುಕುತ್ತಾ ಹೋದಾಗ ಅವಳು ನಿಮಗೆ ಸಿಕ್ಕಿದಳು. ಹೌದು. ಕಂಡಾಗ ದಿಗ್ಭ್ರಮೆಗೊಂಡದ್ದು ಅವಳ ಸೌಂದರ್ಯಕ್ಕೆ. ಇಲ್ಲಿ ರಂಭೆ, ಮೇನಕೆ, ಊರ್ವಶಿ, ತಿಲೋತ್ತಮೆ, ಮಂಜುಘೋಷೆ ಅವರೆಲ್ಲ ಏನೂ ಅಲ್ಲ. ಅಂದ್ರೆ ಅವರಿಗೆಲ್ಲ ಬಹಳ ವಯಸ್ಸಾಯ್ತು ಇವಳೆದುರಿಗೆ. ಸ್ವರ್ಗದಲ್ಲಿರುವವರಿಗೆ ವಯಸ್ಸಾಗುವುದಿಲ್ಲ. ಇವಳೆದುರಿಗೆ, ಇವಳ ಎದುರಿಗೆ, ಇವಳ ಎದುರಿನಲ್ಲಿ ಅವರನ್ನೆಲ್ಲ ತಂದು ನಿಲ್ಲಿಸಿದರೆ, ತುಲನೆ ಮಾಡಿದ್ರೆ ಅಪ್ಸರೆಯರಿಗೆಲ್ಲ ವಯಸ್ಸಾಯ್ತು ಎನ್ನುವುದು ಯಾರಿಗೂ ಗೊತ್ತಾಗ್ತದೆ. ಬಹುತೇಕ ಅವರೇ ನಾಚಿಯ. ವಯಸ್ಸಾಗದೇ ಇದ್ರು ಹಳಬರು. ಹಾಗಾಗಿ ರಂಬೆ, ಊರ್ವಶಿ, ಮೇನಕಾದಿ ಅಪ್ಸರೆಯರ ಸೌಂದರ್ಯ ಅಂತಿರಲಿ, ಅದು ಅಲ್ಲವೇ ಅಲ್ಲ. ಇವಳ ರೂಪ ಏನೂ ಅಲ್ಲ. ಬ್ರಹ್ಮನ ಹೆಂಡತಿ ಶಾರದೆಯ ಅಲ್ಲವೇ ಅಲ್ಲ. ಅಲ್ಲ.
ಆಮೇಲೆ ಮಹಾಲಕ್ಷ್ಮಿ. ನಾವು ಅದೇ ರೀತಿ ಆಲೋಚನೆಯನ್ನು ಮಾಡಿದೆವು. ಆ, ಲಕ್ಷ್ಮಿ ಆದ್ರೆ ಜೊತೆಯಲ್ಲಿ ನಾರಾಯಣ ಇರಬೇಕಿತ್ತಲ್ಲ, ಒಬ್ಬಳನ್ನೇ ಯಾಕೆ ಬಿಟ್ಟಿರ್ತಾನೆ? ನಮ್ಗೆ ಹೆದರಿ ಬರ್ಲಿಲ್ವ ಏನ? ಅದು ಆಗಿರಬಹುದು. ಒಬ್ಬಳೇ ಇಲ್ಲಿದ್ರೆ ಆಶ್ಚರ್ಯ ಅಲ್ವಾ? ಆದ್ರೆ ಗಿರಿಜೆಯೋ ಅಲ್ವೇ? ಹರ ಜೊತೆಯಲ್ಲಿ ಇರ್ಬೇಕಿತ್ತಲ್ಲ, ಅವ ಅರ್ಧನಾರೀಶ್ವರ. ಬಂದ್ರೆ ಅರ್ಧ ಬಂದಿದ್ದಷ್ಟೇ. ಹೌದು. ಅಷ್ಟೇ. ಆದ್ದರಿಂದ ಆದರೆ ಸೌಂದರ್ಯವನ್ನು ಕಂಡಾಗ ಈ ಎಲ್ಲ ತ್ರಿಮೂರ್ತಿಗಳನ್ನು ನಾವು ಕಂಡ ಪರಿಚಯ ಇರುವ ಕಾರಣದಿಂದ ಶಾರದೆಯನ್ನು, ಲಕ್ಷ್ಮಿಯನ್ನು, ಗಿರಿಜೆಯನ್ನು ಅಥವಾ ಶಚಿಯನ್ನು, ಕಾಮನ ರಸಿ ರತಿಯನ್ನು ಇವರನ್ನೆಲ್ಲ ನಾವು ನೋಡಿದ ಪರಿಚಯ ಇರುವ ಕಾರಣದಿಂದ ಅವರ್ಯಾರೂ ಅಲ್ಲ. ಅವರೆಲ್ಲರ ಸೌಂದರ್ಯಕ್ಕಿಂತಲೂ ಇವಳು 1000 ಮಡಿ. ಅಲ್ಲ, ನೀವೀಗ ಸೌಂದರ್ಯ ಸೌಂದರ್ಯ ಅಂತ ಹೇಳ್ತೀರಿ. ಏನು ಸೌಂದರ್ಯ? ಹೌದಲ್ವಾ? ಅದೇ ಹೇಳಲಿಲ್ಲ, ಅಷ್ಟೇ ಹೇಳಿದ್ರೆ ಸಾಕ? ಆಗ್ಲಿಕ್ಕಿಲ್ಲ. ಸೌಂದರ್ಯ ಕುರಿತಾಗಿ ಹೇಳಲೇಬೇಕು. ಏನಾದರಾಗಲಿ ಬಿಡಬಾರದಾಗಿಯನು, ಏನಾದರಾಗಲಿ ಬಿಡಬಾರದಾಗಯ. ಅಣ್ಣ ದೇವ ಅಣ್ಣ ದೇವ ಅಣ್ಣ ದೇವ, ಹೌದು, ನೀನೇ ವರಿಸಿದ ಎಣೆಯಿಲ್ಲ ಜಗದಿ. ಅಣ್ಣ ದೇವ ನೀನೇ ವರಿಸಿಕೊಂಡರ್ ಎಣೆಯಿಲ್ಲ ಜಗದಿ. ಅಣ್ಣ ದೇವ ಮಾನಿನಿ ಮಣಿಯ ಉಪಾಯದಿ ಕರೆಸು, ಮಾನಿನಿ ಮಣಿಯ ಉಪಾಯದಿ ಕರೆದಿಲ್ಲಿ. ಅಣ್ಣ ದೇವ ಕಾರ್ಯಹಾನಿಯಾದರೆ ಕರೆಸೆಂಬರು ಬೇಗನೆ. ಏನಾದರಾಗಲಿ ಏನಾದರಾಗಲಿ ಬಿಡಬಾರದಾಗಯ ಅಣ್ಣ ದೇವೋ. ಬ್ರಹ್ಮನಿಗೆ ಬಹುಶಃ ಅವಳ ಪರಿಚಯ ಇರಬೇಕು ಅಂತ ನಮ್ಮ ಊಹೆ. ಬ್ರಹ್ಮನಿಗೆ ಹೌದು. ಅವಳ ಕಣ್ಣನ್ನು ನೋಡಿ ಅವ ಕಮಲವನ್ನು ಸೃಜಿಸಿರಬೇಕು. ಅವಳ ನಾಸಿಕವನ್ನು ನೋಡಿ ಅವ ಸಂಪಿಗೆ ಹೂವನ್ನು ಸೃಜಿಸಿರಬೇಕು. ಈಗ ಆದ್ರೆ ಅದೆಲ್ಲ ಮತ್ತೆ ಸೃಷ್ಟಿಯಾದದ್ದು. ಹಾಗಾದ್ರೆ ಅವಳನ್ನು ನೋಡಿಯೇ ಮಾಡಿರಬೇಕು. ಅಂದರೆ ಅವಳು ಸೌಂದರ್ಯವತಿ, ಆ ಪ್ರಮಾಣದ ಶೃಂಗಾರವತಿ ಬ್ರಹ್ಮನಿಗೂ ಸೃಷ್ಟಿಯ ಸ್ಫೂರ್ತಿಯನ್ನು ಕೊಡುವವಳು ಆಗಿರಬಹುದು. ಆದ್ದರಿಂದ ಇವಳು ಯಾರು ಎನ್ನುವಂತಹ ಕುತೂಹಲ ಎನ್ನುವುದು ನಮಗೆ ಬಂತು. ಸೌಂದರ್ಯದ ವರ್ಣನೆ ಬ್ರಹ್ಮಚಾರಿಗಳು ಹೆಚ್ಚು ಮಾಡಬಾರದು ಅಂತ ಬಿಟ್ಟದ್ದ ಏನೋ ನೀವು? ಹೌದು. ಆದ್ದರಿಂದ ಸ್ತ್ರೀಯರಲ್ಲಿ ಪದ್ಮಿನಿ, ಹಸ್ತಿನಿ, ಶಂಖಿನಿ, ಚಿತ್ರಿಣಿ ಅಂತ 4 ವರ್ಗ ಅಂತೆ ಇರಬಹುದು. ಇವಳು ಯಾವ ವರ್ಗಕ್ಕೆ ಸೇರಿದವಳ? ಯಾಕೆಂದ್ರೆ ಆ ಎಲ್ಲ ವರ್ಗ ಮೀರಿದವಳು ಅಂತ ಅರ್ಥ ಆಗ್ತದೆ. ಅದಕ್ಕೂ ಮೀರಿದವಳು. ಆಮೇಲೆ ದೇವಸತ್ವ, ನಾಗಸತ್ವ, ಯಕ್ಷಸತ್ವ, ಪಿಶಾಚಸತ್ವ, ರಾಕ್ಷಸ ಸತ್ವ, ಕಾಕಸತ್ವ ಅಂತ ಸ್ತ್ರೀಯರಲ್ಲಿ ಸತ್ವಾನ್ವಿತ ಸೌಂದರ್ಯ ಇದೆ ಅಂತೆ. ಬಹುಶಃ ಇವಳ ಸತ್ವವನ್ನು ನೋಡಿ ಅಥವಾ ಇವಳಿಂದಲೇ ಆ ಎಲ್ಲ ಸತ್ವವನ್ನು ಪಡೆದುಕೊಂಡಿರಬಹುದು. ಬರದವರ, ಸೃಷ್ಟಿಯಾದವರು, ಹೇಳಿದವರ ಆಗಿರಬಹುದು. ಘೋರವಾದಂತಹ ಅರಣ್ಯ. ಅರಣ್ಯದ ಮಧ್ಯದಲ್ಲಿ ಇವಳೊಬ್ಬಳೇ ಇದ್ದಾಳೆ. ರಕ್ಷಣೆಗೆ ಯಾರೂ ಇಲ್ಲ. ಆದ್ದರಿಂದ ಅವಳ ಪರಿಚಯ ಮಾಡಿಕೊಳ್ಳಬೇಕು ಅಂತ ನಾವು ಮುಂದಾಗಿದ್ದು. ಪ್ರಪ್ರಥಮ ಬಾರಿಗೆ ಒಬ್ಬಳು ಹೆಣ್ಣಿನ ಕುರಿತಾಗಿ ನಮ್ಮಲ್ಲಿ ಕುತೂಹಲ ಎನ್ನುವುದು ಹುಟ್ಟಿತು. ಅವಳ ಪರಿಚಯವನ್ನು ಕೇಳುವುದಕ್ಕಾಗಿ ನೀನು ಯಾರು, ಎಲ್ಲಿಂದ ಬಂದವಳು, ನಿನ್ನ ತಂದೆ ತಾಯಿ ಯಾರು, ಊರು ಯಾವುದು, ಕೇರಿ ಏನಾದರೂ ಉಂಟೋ ಇತ್ಯಾದಿ ವಿಚಾರಗಳನ್ನು ಜಾತಕ ಪ್ರಭಾವವನ್ನು ಮುಂದೆ ಕೇಳ್ತಿದ್ವೋ ಏನೋ ಗೊತ್ತಿಲ್ಲ. ಆದ್ರೆ ಇಷ್ಟಂತೂ ಕೇಳಿ ಆಯ್ತು. ಅಲ್ಲ, ನೀವು ಕೇಳಿದ್ರು ಅವಳಿಗೆ ಉಂಟೋ ಇಲ್ವೋ? ಅವಳೇ ಹೇಳಿದ್ದು ತಂದೆ ತಾಯಿಗಳು ಯಾರು ಅಂತಲೇ ಗೊತ್ತಿಲ್ಲ, ಅನಾಥೆ. ತಂದೆ ತಾಯಿಗಳು ಯಾರು ಅಂತಲೇ ಗೊತ್ತಿಲ್ಲ. ಹಾಗಾದ್ರೆ ನಿನ್ನ ಸ್ಥಳ ಯಾವುದು ಅಂತ ಕೇಳಿದ್ರೆ ಯಾರು ಅಂತ ಗೊತ್ತಿಲ್ಲ ಎನ್ನುವುದರಲ್ಲಿ 2 ಅರ್ಥ ಉಂಟು. ಅನೇಕರು ಅಂತ ಒಂದರ್ಥ. ಬುದ್ಧಿ ಬರುವ ಮೊದಲೇ ಪ್ರಾಣ ಬಿಟ್ಟಿದ್ದಾರೆ ಅಂತ ಇನ್ನೊಂದರ್ಥ. ಎರಡನೇ ಅರ್ಥವನ್ನು ನಾವು ಸ್ವೀಕಾರ ಮಾಡಬಹುದು. ಎರಡನೇ ಅರ್ಥವೇ ಒಳ್ಳೇದಲ್ಲ. ಯಾಕೆಂದ್ರೆ
ತಾಯಿ ಅಂತಾದ್ರೂ ಗೊತ್ತಿರಬೇಕಲ್ಲ, ಹೆತ್ತವಳು ಅಲ್ವಾ? ಆ, ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳಿದ್ದಾಳೆ. ಕೆಲವರು ಹಾಗೆ ಇರಬಹುದು. ಮತ್ತೆ ಊರು ಯಾವುದು ಅಂತ ಕೇಳಿದ್ರೆ ಆ, 3 ಲೋಕವೇ ತನ್ನ ಊರು ಅಂತ ಹೇಳ್ತಾಳೆ. ಯಾವ ಅರ್ಥದಲ್ಲಿ ಊರು? ನಿರ್ದಿಷ್ಟವಾದಂತಹ ಊರು ಇಲ್ಲ ಎನ್ನುವ ತೀರ್ಮಾನಕ್ಕೆ ನಾವು ಬಂದಾಯ್ತು. ಅದೇ ಊರು ಎನ್ನುವುದು ಯಾವ ಅರ್ಥದಲ್ಲಿ ನೀವು ಕೇಳಿದ್ದು ಅವಳು ಹೇಳಿದ್ದು? ಅಲ್ಲ, ನಾವು ಕೇಳಿದ್ದು ವಾಸ ಮಾಡುವಂತಹ ಪ್ರದೇಶ ಎನ್ನುವುದಕ್ಕೆ. ಅವಳು ಹೇಳಿದ್ದು ಅದಿಲ್ಲ ಅಂತ. ಅದಿಲ್ಲ, ನಿರ್ದಿಷ್ಟವಾಗಿ ಹೆಸರು ಹೇಳುವಂತ ಪ್ರದೇಶ ಇಲ್ಲ. ಸರಿ. ಆದ್ದರಿಂದ 3 ಲೋಕವೇ ತನ್ನದು ಅಂದ್ರೆ ತಿರುಗಾಟದ ಹೆಣ್ಣು ಅಂತ ಅರ್ಥ. ಇರಬಹುದು ಏನು. ವಾಸ ಮಾಡುವ ಸ್ಥಳ ಯಾವುದು ಅಂತ ನಾವು ಬಾಯಲ್ಲಿ ಕೇಳಿದ್ರು ಆ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದಿದ್ದು ಅವಳ ಊರನ್ನೇ. ಅದು ಸರಿ, ಅದಾಗ್ಲೇ ಗೊತ್ತಾಗಿದೆ. ನಿನ್ನ ಸ್ವರ ಬದಲಾವಣೆ ಆಗುವಾಗಲೇ ಮನಸ್ಸಿನ ಒಳಗಡೆ ಏನುಂಟು ಅಂತ ಗೊತ್ತಾಗ್ತಾ ಉಂಟು. ಅನಾಥೆಯಾದಂತಹ ರೂಪಾತಿಶಯವನ್ನು ಹೊಂದಿದಂತಹ ಅವಳು ಹಾಗಿದ್ರೆ ಇರಬೇಕಾದಂತಹ ಸ್ಥಳ ಯಾವುದು ಎನ್ನುವಂತಹ ತೀರ್ಮಾನಕ್ಕೆ ನಾವು ಬಂದಾಯ್ತು. ಅದೇನು ಅದು? ಇದ್ದರೆ ನಮ್ಮ ಅಣ್ಣನ ಸ್ಥಾನದಲ್ಲಿ ಇರಬೇಕು. ಈಗ ಊರಿಲ್ಲದವಳು ಇಲ್ಲಿರಬೇಕು ಅಂತ ಹೇಳುವುದಲ್ಲ? ಇಲ್ಲಪ್ಪ, ಅಂತಹ ಸೌಂದರ್ಯವತಿ ಪಾಪ ಅನಾಥಳಾಗಿದ್ದಾಳೆ. ತಂದೆ ತಾಯಿಗಳು ಯಾರು ಅಂತ ಗೊತ್ತಿಲ್ಲದವಳು ನನ್ನ ಜೊತೆಯಲ್ಲಿರಬೇಕು ಅಂತ ಹೇಳುವುದ? ಸುವಸ್ತುಗಳೆಲ್ಲ ಯಾರ ಬಳಿಯಲ್ಲಿ ಇರಬೇಕು ಹೇಳು? ಸುವಸ್ತುಗಳು ಈಗ ಸಾಧ್ಯ ಆದ ಅರಸನಾದವನ ಬಳಿಯಲ್ಲಿ ಅಲ್ವೋ? 3 ಲೋಕದ ಅಧಿಪತಿ ನೀನು ಇದ್ರೆ ನಿನ್ನ ಬಳಿಯಲ್ಲಿ ಇರಬೇಕು. ಇವಳೀಗ ಸ್ತ್ರೀ ರತ್ನವ? ಮತ್ತೆ ಅನುಮಾನವೇ ಇಲ್ಲ. ಆದ್ದರಿಂದ ಈ ರತ್ನ ಇದ್ದರೆ ನಮ್ಮ ಅಣ್ಣನ ಬಳಿಯಲ್ಲಿ ಇರಬೇಕು ಅಂತ ಕರೆದುಕೊಂಡು ಬರಬೇಕು ಅಂತ ನಾವು ಹೊರಟಿದ್ದು. ಬರಬಹುದಿತ್ತಲ್ಲ, ಬರಲಿಲ್ಲ. ನಮ್ಮ ಊಹೆಯೂ ಹಾಗೆ ಇತ್ತು. ನಾವು ಹೋಗಿ ಕೈ ಹಾಕಿ ಕರೆದದ್ದಲ್ಲ. ಕೈ ಹಾಕಿ ಕರೀಬಾರದು. ಆಗ ನಮಗೊಂದು ಆಶ್ಚರ್ಯ ಎನ್ನುವುದಾಯ್ತು. 3 ಲೋಕದಲ್ಲಿಯೂ ನಿನ್ನನ್ನ ತಿಳಿಯದೇ ಇದ್ದವರು ಯಾರೂ ಇಲ್ಲ ಎನ್ನುವಂತ ತೀರ್ಮಾನಕ್ಕೆ ನಾವು ಬಂದಾಗಿತ್ತು. ಆದ್ರೆ ತಿಳಿಯದವರು ಇದ್ದಾರಲ್ಲ, ನಿಮ್ಮನ್ನ ಯಾರು ಅಂತ ಕೇಳ್ತಾಳೆ ಅವಳು. ಅವಳಿಗೆ ಗೊತ್ತೇ ಇಲ್ವಾ? ಗೊತ್ತೇ ಇಲ್ಲ. ಅಣ್ಣನ ಬಗ್ಗೆ ಹೇಳಿ ಆಯ್ತು ನಾನು. ಅಲ್ಲ, ಮಹಾಪರಾಕ್ರಮಿ. ಒಂದು ರೀತಿಯಲ್ಲಿ ಒಳ್ಳೆಯದೇ ಅದು. ಯಾಕೆಂದ್ರೆ ಊರು ತಿರುಗಾಟ ಮಾಡುವ ಹೆಣ್ಣು ತಿಳಿಯಬೇಕಾದ ವ್ಯಕ್ತಿತ್ವದವನು ನಾನಲ್ಲ. ಅಲ್ಲ, ಆದರೂ ಅಷ್ಟೊಂದು ಊರು ತಿರುವವಳು ಅಂತಲೇ ತೀರ್ಮಾನ ಆದರೂ ನಿನ್ನ ಕುರಿತಾಗಿ ಅವಳಿಗೆ ಗೊತ್ತಿರಬೇಕಿತ್ತು. ನಮಗದು ಆ ಸಮಯಕ್ಕಷ್ಟು ಮುಖ್ಯ ಆಗಲಿಲ್ಲ. ಅಲ್ಲ, ಅಂತಹ ಸ್ತ್ರೀ ರತ್ನ ಆದ್ರೆ ನಮಗೂ ಗೊತ್ತಿರಬೇಕಿತ್ತಲ್ಲ. ಅದೇ ಕುತೂಹಲ. ನಾವು ಮಾಡಿದ ತಿರುಗಾಟಕ್ಕೆ ಲೆಕ್ಕ ಉಂಟ ಅಲ್ವಾ? ಎಲ್ಲಿಯಾದರೂ ಸಿಕ್ಕಿದ್ದಾಳ ಇವಳು? ನಮಗೆ ಸಿಗಲಿಲ್ಲ. ಆದ್ದರಿಂದ ಹೇಗಾದರೂ ಮಾಡಿ ಅವಳನ್ನು ಇಲ್ಲಿವರೆಗಾಗಿ ಕರೆದುಕೊಂಡು ಬರಬೇಕು. ನಿನ್ನ ಕುರಿತಾಗಿ ಹೊಗಳಿಕೆ ಅಲ್ಲಪ್ಪ, ಇದ್ದ ವಿಷಯ ಅದು. ಮಹಾಪರಾಕ್ರಮಿ. ಹೊಗಳದೇ ಇದ್ದದ್ದು ಒಳ್ಳೇದಾಯ್ತು. ಹೊಗಳಿಕೆ ಅಂದ್ರೆ ಇಲ್ಲದೇ ಇದ್ದದ್ದನ್ನು ಹೇಳುವುದು ಅಂತ ಒಂದು ಅರ್ಥ ಉಂಟು. ನಾವು ಇದ್ದದ್ದನ್ನು ಹೇಳಿ. ಹೌದು. ರೂಪದಲ್ಲಿ 3 ಲೋಕದಲ್ಲಿ ನಮ್ಮಣ್ಣನನ್ನು ಮೀರಿಸುವವರು ಯಾರೂ ಇಲ್ಲ. ಪರಾಕ್ರಮದಲ್ಲಿ ಅವನನ್ನು ಎದುರಿಸಿ ಜಯಿಸುವವರು ಹುಟ್ಟಲಿಲ್ಲ. ದೇವಲೋಕದಲ್ಲಿ ದೇವೇಂದ್ರನೇ ಹೆದರಿ ಓಡಿದ್ದಾನೆ. ಇನ್ನೂ ಎಲ್ಲಿಗೆ ಓಡಿದ್ದಾನೆ ಅಂತ ನಾವು ಕಂಡು ಹಿಡಿಯಲಿಲ್ಲ. ಹೌದು, ನಮಗದಷ್ಟು ಮುಖ್ಯವೂ ಅಲ್ಲ. ದೇವಪೀಠವನ್ನು ಬಿಟ್ಟು ಓಡಿದ್ದಾನಲ್ಲ, ಹೌದು, ಸಾಕಷ್ಟೇ ನಮಗೆ. ಆದ್ದರಿಂದ ನಮ್ಮ ಅಣ್ಣನನ್ನ ಮದುವೆಯಾಗು ಬಾ ಅಂತ ಕರೆದ್ರೆ, ಈಗ ನೀವು ಅವಳನ್ನು ಕರೆದದ್ದು ಮದುವೆ ಆಗಲಿಕ್ಕೆ? ಅಣ್ಣನಿಗಾಗಿ, ನಿನಗಾಗಿ. ನಿನಗಾಗಿ ಬಂದು ಮದುವೆಯಾಗುವೆಂದು ಕರೆದರೆ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿಬಿಟ್ಲು ಅವಳು. ಏನು ಅದು ಮತ್ತು ಹೆಚ್ಚಿನ ಆಶ್ಚರ್ಯದ ಸಂಗತಿ. ನಿಮ್ಮಣ್ಣ ಏನು ಮಹಾ. ಹಾಗಿದ್ರೆ ನೀನು ಮಾಡಿದಂತ ತೀರ್ಮಾನ ಯಾವುದು ಅಂತ ಕೇಳಿದ್ರೆ, ಯಾರು ಪರಾಕ್ರಮದಲ್ಲಿ ನನ್ನನ್ನು ಜಯಿಸುತ್ತಾರೋ ಅವರನ್ನ ನಾನು ವಿವಾಹ ಆಗುವಂತಹ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಯಾರು ನನ್ನನ್ನು ಯುದ್ಧ ಮುಖದಲ್ಲಿ ಜಯಿಸುತ್ತಾರೋ, ತನ್ನ ಜೊತೆಗೆ ಯುದ್ಧವನ್ನು ಮಾಡಿ ತನ್ನನ್ನು ಜಯಿಸುತ್ತಾರೋ, ತನ್ನನ್ನು ಗೆಲ್ಲುತ್ತಾರೋ ಅವರನ್ನ ಮದುವೆ ಆಗ್ತೇನೆ ಎನ್ನುವುದಾಗಿ ಪೂರ್ವದಲ್ಲಿ ಪ್ರತಿಜ್ಞೆ ಮಾಡಿದ್ದಾಳಂತೆ. ಹಾಗಾದ್ರೆ ಅವಳನ್ನು ಸೋಲಿಸುವವನನ್ನು ಮದುವೆಯಾಗುವುದಿಲ್ಲ ಅವಳು? ಹೌದು, ಅವಳನ್ನು ಸೋಲಿಸಬೇಕು. ಅವಳನ್ನು ಸೋಲಿಸಬೇಕು. ಸ್ವಲ್ಪ ವ್ಯತ್ಯಾಸ ಉಂಟು. ಯುದ್ಧದಲ್ಲಿ ಅವಳನ್ನು ಗೆಲ್ಲುವ ವ್ಯಕ್ತಿ ಅವನ ವ್ಯಕ್ತಿತ್ವ ಬೇರೆ, ಅವಳನ್ನು ಸೋಲಿಸುವ ವ್ಯಕ್ತಿ ಆ ವ್ಯಕ್ತಿತ್ವ ಬೇರೆ. ಎರಡೂ ಒಂದೇ ರೀತಿಯ ವ್ಯಕ್ತಿತ್ವ ಅಲ್ಲ.
ಆದ್ದರಿಂದ ಅವಳನ್ನು ಯುದ್ಧದಲ್ಲಿ ಗೆಲ್ಲುವವನನ್ನು ಹ. ಅವಳು ವರಿಸ್ತಾಳೆ. ಯಾಕೆಂದ್ರೆ ಈಗಾಗಲೇ ತಾನು ಮಹಾ ಸಮರ್ಥ ಎನ್ನುವಂಥ ತೀರ್ಮಾನಕ್ಕೆ ಅವಳು ಬಂದು ಬಿಟ್ಟಿದ್ದಾಳೆ. ಅದು ಇರಲಿ, ಅದು ಸಹಜ. ಆದ್ದರಿಂದ ತನ್ನನ್ನೂ ಗೆಲ್ಲುವಂತಹ ವೀರರು ಮೂರು ಲೋಕದಲ್ಲಿ ಯಾರೂ ಇಲ್ಲ. ಒಂದು ಪಂಥ ಉಂಟು ಅವಳಿಗೆ. ಆದ್ದರಿಂದ ಹ. ಆ ಪಂಥಕ್ಕೂ ನೀವು ಏನು ಹಿಂದೆ ಸರಿಯುವವರು ಅಲ್ವಲ್ಲ. ಅದು ಸರಿ. ಈಗ ನಿಮ್ಮ ಅಭಿಪ್ರಾಯ ಏನು ಎನ್ನುವ ಕಾರಣದಿಂದ ಆಲೋಚನೆ ಮಾಡಿ ಹ. ನಾವು ಯುದ್ಧ ಮಾಡಬಹುದಿತ್ತೇನೋ. ಏನು ಅದು ನಿಮಗೆ ಬಿಟ್ಟ ವಿಷಯ. ನಿನಗಾಗಿ ತಿರುವುದಕ್ಕೆ ನಾವು ಯುದ್ಧ ಮಾಡಬಹುದಿತ್ತು. ಹ. ಗೆದ್ದು ತಂದರೆ ಒಪ್ಪಿಕೊಳ್ತಿದ್ದೀಯಾ ನೀನು? ಅವಳು ಒಪ್ಪುವುದಿಲ್ಲಲ್ಲ. ಅವಳು ಒಪ್ಪುವುದಿಲ್ಲ. ತನ್ನನ್ನು ಗೆದ್ದವರನ್ನ ಮದುವೆ ಆಗ್ತೇನೆ ಎನ್ನುವುದಾಗಿ ಅವಳು ಹೇಳಿದ್ದಾಳೆ. ಹ. ಆದರೆ ಸಾಯುವಲ್ಲಿವರೆಗೂ ನಾವು ಬ್ರಹ್ಮಚಾರಿಗಳೇ ಆಗಿರಬೇಕು ಎನ್ನುವುದು ನಮ್ಮ ನಿಷ್ಠೆ. ಹ. ಹಾಗಾಗಿ ಹ್ಮ್ ಇದು ಏನಾದರೂ ಆಗಲಿ, ಹ. ಈ ವಿಚಾರವನ್ನು ಮೊಟ್ಟ ಮೊದಲು ಹ. ನಿನ್ನಲ್ಲಿ ಹೇಳಬೇಕು ಹ್ಮ್. ಎನ್ನುವ ಒಂದು ಆಲೋಚನೆ. ಹ. ಜೊತೆಗೆ ಇಲ್ಲೇ ಇಷ್ಟೆಲ್ಲ ಅವಳನ್ನ ತರ್ಕಿಸಿಯೋ ಹ. ಪರಿಚಯ ಮಾಡಿಕೊಂಡು ಹ. ಅವಳನ್ನು ಆ ಕಂಡ ಕಾರಣದಿಂದ ಹ್ಮ್. ಏನೇ ಆಗಲಿ ಹ. ಆ ಹೆಣ್ಣನ್ನ ಸೆಳೆದುಕೊಂಡು ಬರುವುದು ಯೋಗ್ಯ ಎನ್ನುವುದು ನಮ್ಮ ತೀರ್ಮಾನ. ಒಂದವಳ ಸೌಂದರ್ಯ, ಹೌದು. ಇನ್ನೊಂದವಳ ಪಂಥ. ಹೌದು. ಆಲೋಚಿಸ್ತೇನೆ. ಏನು ಬಾನುಡಿ ಲಾಲಿಸುತ್ತ ಶುಂಭನು, ಎನ್ನುವ ನುಡಿ ಲಾಲಿಸುತ್ತ ಶುಂಭನು ಮನಸ್ಸಿ ಜನ ಶರಹತಿಗೆ ಸಿಲುಕುತ್ತ, ಮನಸ್ಸಿ ಜನ ಶರಹತಿಗೆ ಸಿಲುಕುತ್ತ ವನಜನೇತ್ರಯ ವರಿಸದಿರೆನೆಂದೆನುತ್ತ ನಿಶ್ಚಯಿಸಿ, ವನಜನೇತ್ರಯ ವರಿಸದಿರೆ ಎಂದೆನುತ್ತ ನಿಶ್ಚಯಿಸಿ, ರಣವ ಬಯಸುವ ಏತ ಕಾಮಮ, ರಣವ ಬಯಸುವಳೇತ ಕಮಮ ವನಿತೆಗಿನ್ನನುಚಿತವು, ರಣವ ಬಯಸುವಳೇತ ಕಮಮ, ರಣವ ಬಯಸ್ತಾಳೆ ಏತ ಕಮಮ, ಏತಕೆ ಅಮಮ ವನಿತೆಗಿಲು ಅನುಚಿತವು, ವನಿತೆಗಿದು ಅನುಚಿತವು, ವನಿತೆಗಿದು ಅನುಚಿತವು. ಸಾಮದಿ ಸಾಮದೊಳು ಸಾಮದಿ ಮನವ ಒಲಿಸುವೆನೆಂದು, ಸಾಮದಿಂದ ಮನವ ಒಲಿಸುವೆನೆಂದು ಸುಗ್ರೀವನನು ಕರೆದು ರಣವ ಬಯಸುವಳೇತ ಕಮಮ ವನಿತಗಿನ್ನನುಚಿತವು, ಸಾಮದಿ ಮನವ ಒಲಿಸುವೆನೆಂದು ಸುಗ್ರೀವನನು ಕರೆದೆಂದ. ಇಲ್ಲಿಗೆ ಒಂದು ಅಧ್ಯಾಯ ಮುಗಿಯಿತು. ಶುಂಭನ ಮನಸ್ಸು ಬದಲಾವಣೆಗೊಂಡಿದೆ. ಅದರರ್ಥ ಶುಂಭಾಸುರನ ಜೀವನದಲ್ಲಿ ಇದು ಎರಡನೆಯ ಅಧ್ಯಾಯದ ಆರಂಭ. ನೈಷ್ಠಿಕ ಬ್ರಹ್ಮಚಾರಿಗಳು ಚಂಡಮುಂಡರು, ಕದಂಬ ಕಾನನಾವಾಸಳಾದಂತಹ ಸ್ತ್ರೀಯೋರ್ವಳ ಸಂಗೀತ ರಸಾಸ್ವಾದನೆಗೆ ಮನಸೋತು ಮೂಲವನ್ನು ಅರುಹುತ್ತಾ ಅವಳನ್ನು ಕಂಡಾಗ ನೈಷ್ಠಿಕ ಬ್ರಹ್ಮಚಾರಿಗಳಾದ ಚಂಡಮುಂಡರ ಬ್ರಹ್ಮಚರ್ಯ ಹ್ರಾಸವಾಗಿ ಹೋಯಿತು. ಅದಕ್ಕೆ ಅಂದದ್ದು ಇದು ಎರಡನೆಯ ಅಧ್ಯಾಯ ಅಂತ. ಅವಳ ಸೌಂದರ್ಯವನ್ನು ವರ್ಣಿಸಿದರು.
ಈ ತನಕ ನನ್ನ ಸಮ್ಮುಖಕ್ಕಾಗಲಿ ನಾನಿರುವ ಪರಿಸರದಲ್ಲಾಗಲಿ ಯಾವುದೇ ಕ್ರಿಯೆಯನ್ನು ಮಾಡದೇ ಇದ್ದ ಮನ್ಮಥ ಅರವಿಂದ, ಅಶೋಕ, ಚೂತ, ನವಮಲ್ಲಿಕಾದಿ ಬಾಣಗಳ ಪ್ರಯೋಗವನ್ನು ಮಾಡುವುದಕ್ಕೆ ತೊಡಗಿದನೋ ಏನು? ಒಂದರ್ಥದಲ್ಲಿ ಅವ ಮಹಾಧನುರ್ಧರ. ಪ್ರಪಂಚದಲ್ಲಿ ಅನೇಕ ಧನುರ್ಧಾರಿಗಳಾಗಿದ್ದಾರೆ. ಅವನನ್ನು ಹೊರತುಪಡಿಸಿ ಉಳಿದ ಎಲ್ಲ ಧನುರ್ಧಾರಿಗಳು ಒಂದು ವಸ್ತುವನ್ನು ಎರಡು ಮಾಡುತ್ತಾರೆ. ಧನ್ವಿ ಸಮಾರ ಏವೈಕಃ ದ್ವಯೋರೈಕ್ಯಂಕರೋತಿಯ. ಧನ್ವಿಯಾದಂತಹ ಮನ್ಮಥ ಮಾತ್ರ ಎರಡನ್ನು ಒಂದು ಮಾಡುತ್ತಾನೆ, ಮೂರನೆಯದಕ್ಕೆ ಬೀಜಾವಾಪಕ್ಕೆ ಕಾರಣನಾಗುತ್ತಾನೆ. ನನ್ನ ಮೇಲೆ ಪ್ರಯೋಗ ಮಾಡಿದನು. ಶುಂಭಾಸುರ ಎಂಬ ಹೆಸರು ಹೇಳಿದರೆ, ಹೆಸರು ಕೇಳಿದರೆ ನಖ ಶಿಖಾಂತ ಗಡಗಡ ಗಡಗಡ ನಡುಗುವ ದೇವತಾ ವರ್ಗ. ಅದು ಪ್ರತಿಧ್ವನಿಸ್ತದೆ ಅವರು ನಡುಗುವುದು. ಈ ಹೊತ್ತು ಬಾಣ ಪ್ರಯೋಗ ಮಾಡಿದನು. ಬಹುಶಃ ಮಾಡಿರಬೇಕು. ಇಲ್ಲದೇ ಇದ್ರೆ ಇಂತಹ ಒಂದು ವಿಕಾರ ನನ್ನ ಮನಸ್ಸಿನಲ್ಲಿ ಅಂಕುರವಾದದ್ದಾದರೂ ಹೇಗೆ? ಚಂಡಮುಂಡರ ಮುಖಶ್ರೀಯಿಂದ ಏಕಾಕಿನಿಯಾದ ಆಂದೋಲಿಕಾಸೀನಳಾದ ಆ ಉಯ್ಯಾಲೆಗೆ ಆದ್ಯಂತರಹಿತವಾದ ವ್ಯವಸ್ಥೆಯಲ್ಲಿ ಸಂಗೀತವನ್ನು ಹಾಡುತ್ತಾ ತನುಗಂಧವನ್ನು ಬೀರುತ್ತಾ ಇರುವ ಸ್ಥಿತಿಯಲ್ಲಿ ಅವರು ವರ್ಣಿಸಿದರು. ಯಾರಿಗಾದರೂ ಸ್ತ್ರೀಯ ವರ್ಣನೆ ಕೇಳುವಾಗ ಮನಸ್ಸು ಚಂಚಲವಾಗುವುದಿದೆಯೇ? ದರ್ಶನ ಆಗಬೇಕು. ದರ್ಶನಾತ್ ಹರತೆ ಚಿತ್ತಂ. ಮನಸ್ಸು ಆಕರ್ಷಿಸಲ್ಪಡಬೇಕಾದ್ರೆ ಕಣ್ಣು ನೋಡಬೇಕು. ಎಲ್ಲಿ ಕಣ್ಣು ನೋಡುತ್ತದೆಯೋ ಅಲ್ಲಿ ಮನಸ್ಸು ಹರಿಯುತ್ತದೆ. ಯಥೋ ದೃಷ್ಟಿ ತಥೋ ಮನಃ. ದೃಷ್ಟಿಗೆ ಬಾರದೇ ಇದ್ದ ಸ್ತ್ರೀಯ ಮೇಲೆ ಈ ರೀತಿಯ ಒಂದು ಭಾವ ಹುಟ್ಟಿದ್ದಾದರೂ ಹೇಗೆ? ವಿವಾಹ ಅಣ್ಣ ಆಗುವುದಿಲ್ಲ ಅಂತ ಗೊತ್ತಿದ್ದ ಚಂಡಮುಂಡರು, ನೈಷ್ಠಿಕ ಬ್ರಹ್ಮಚರ್ಯವೇ ಪ್ರಥಮಾಧಾರ ಅಂತ ಗೊತ್ತಿದ್ದ ಚಂಡಮುಂಡರು, ಅವರು ಬ್ರಹ್ಮಚರ್ಯವನ್ನು ಕಳಕೊಂಡದ್ದಲ್ಲದೆ ನನ್ನ ಬ್ರಹ್ಮಚರ್ಯವನ್ನು ಕೆಡಿಸಿದರು. ಮನಸ್ಸು ವಿಕಲ್ಪವಾದ ತಕ್ಷಣ ಬ್ರಹ್ಮಚರ್ಯ ಹೊರಟು ಹೋಯಿತು. ಸ್ಮರಣ, ಕೀರ್ತನ, ಕೇಳಿ, ಪ್ರೇಕ್ಷಣ, ಗುಹ್ಯ ಭಾಷಣ, ಸಂಕಲ್ಪ, ಅಧ್ಯವಸಾಯ, ಕ್ರಿಯಾನಿರ್ವೃತ್ತಿ, ಇದು ಮೈಥುನಾಷ್ಟಾಂಗಗಳು. ಇದಕ್ಕೆ ವಿಪರೀತವಾದ ಲಕ್ಷಣವೇ ಬ್ರಹ್ಮಚರ್ಯ. ಚಂಡಮುಂಡರಿಂದ ಕೇಳಿದ ವರ್ಣನೆಯಿಂದ ಸ್ಮರಣೆ ಆರಂಭವಾಗಿದೆ. ಅವರ ಕೀರ್ತನೆಯನ್ನು ಕೇಳಿಯೂ ಆಗಿದೆ. ಇನ್ನು ಪ್ರೇಕ್ಷಣ ಒಂದೇ ಬಾಕಿ ಇರುವುದು. ಅವರಿದ್ದ ಅಭಿಪ್ರಾಯಕ್ಕೆ ಯುದ್ಧದಲ್ಲಿ ನನ್ನನ್ನು ಜಯಿಸಿದವನನ್ನು ನಾನು ಮದುವೆಯಾಗುತ್ತೇನೆ ಅಂತ ಅವಳು ಹೇಳಲಿಲ್ಲ. ಯೋ ಮೇ ದರ್ಪಂ ವ್ಯಪೋಹತಿ ಸಮೇ ಭರ್ತಾ ಭವಿಷ್ಯತಿ. ಯೋ ಮಾನ್ ಜಯತಿ ಸಂಗ್ರಾಮೇ ಯೋ ಮೇ ದರ್ಪಂ ವ್ಯಪೋಹತಿ ಯೋ ಮೇ ಪ್ರತಿಬಲೋ ಲೋಕೆ ಸಮೇ ಭರ್ತಾ ಭವಿಷ್ಯತಿ. 3 ಅವಕಾಶ ಉಂಟು ಅವಳ ಮಾತಿನಲ್ಲಿ. ಪ್ರಾಥಮಿಕವಾಗಿ ಯುದ್ಧದಲ್ಲಿ ಅವಳನ್ನು ಜಯಿಸುವುದು. ಅದಾಗದೇ ಇದ್ದರೆ ಅವಳು ಪರಾಕ್ರಮಿ ಎನ್ನುವ ಅವಳ ಮನಸ್ಸಿನಲ್ಲಿರುವ ದರ್ಪವನ್ನು ವ್ಯಪೋಹನ ಮಾಡುವುದು.
ಅದೆರಡೂ ಆಗದೇ ಇದ್ರೆ ಅವಳಿಗೆ ಪ್ರತಿಬಲನಾಗಿ ನಿಲ್ಲುವುದು. 3 ಅವಕಾಶಗಳು, 3 ಅವಕಾಶಗಳನ್ನೆಲ್ಲ ಕೊಡುವವರು ನಾವು ನಿಜವಾಗಿ. ಈಗ ನಮಗೆ ಒಂದು ಹೆಣ್ಣಿನಿಂದ 3 ಅವಕಾಶಗಳು ಕೊಡಲ್ಪಡುತ್ತವೆ ಅಂದರೆ ಇದನ್ನೊಂದು ಸ್ವೀಕಾರಾರ್ಹವಾದ ಪಂಥ ಅಂತ ಗ್ರಹಿಸುವ ಹಾಗೆಯೇ ಇಲ್ಲ. ಪಂಥವನ್ನು ಸ್ವೀಕಾರ ಮಾಡಿದರೆ ನಾನೇ ಯುದ್ಧಕ್ಕೆ ಹೋಗಬೇಕು. ಇಲ್ಲ, ಯುದ್ಧ ನೀತಿಯಲ್ಲಿ ಯಾರು ಯಾವುದನ್ನು ಗೆಲ್ಲುತ್ತಾರೋ ಅವರಿಗೆ ಅದನ್ನು ಬೇಕಾದವರಿಗೆ ಕೊಡುವ ಸ್ವಾತಂತ್ರ್ಯ ಇದೆ. ಚಂಡಮುಂಡರೇ ಗೆಲ್ಲಲಿ ಅಥವಾ ಧೂಮ್ರಾಕ್ಷನೇ ಗೆಲ್ಲಿ, ಸೇರುವುದು ನನ್ನನ್ನೇ. ಅದು ರಾಜನೀತಿಯಲ್ಲಿಯೇ ಹಾಗೆ. ಯುದ್ಧ ಮಾಡಬೇಕಾ ಒಂದು ಮದುವೆಗೋಸ್ಕರ? ನಾನು ಸಂಸಾರಿಯಾಗುವ ಬಗ್ಗೆ ಆಲೋಚಿಸುವುದಕ್ಕೆ ತೊಡಗಿದ್ದೀಗ. ಸಂಸಾರದಲ್ಲಿ ಯುದ್ಧ ಸಾಮಾನ್ಯ, ಸಂಸಾರಕ್ಕೋಸ್ಕರ ಯುದ್ಧ ಅದು ಅಸಾಮಾನ್ಯ. ಭೂಲೋಕದಲ್ಲಿ ಕ್ಷತ್ರಿಯರಲ್ಲಿ ಇದೆ ಅದು ಯುದ್ಧ ಮಾಡಿ ವಿವಾಹವಾಗುವುದೆಲ್ಲ. ಇದು ರಾಕ್ಷಸರಿಗೆಲ್ಲ ಹೇಳಿದ ವಿಚಾರವೇ ಅಲ್ಲ. ನಾವೇನಿದ್ರು ಹೇಳಿದರೆ ಒಪ್ಪತಕ್ಕದ್ದು, ಇಲ್ಲದೇ ಇದ್ರೆ ಬಲಾತ್ಕಾರ. ರಾಕ್ಷಸರಿಗೆ ಇರುವುದು ಎರಡೇ. ನಮ್ಮ ಪದ್ಧತಿಯನ್ನೇ ಕ್ಷತ್ರಿಯರಿಟ್ಟುಕೊಂಡು ರಾಕ್ಷಸ ವಿವಾಹ ಅಂತ ಅವರು ಹೇಳಿಕೊಳ್ಳುವುದಕ್ಕೆ ತೊಡಗಿದ್ದಾರೆ. ಅದು ನಮ್ಮದು ಮೂಲ, ರಾಕ್ಷಸರ ವಿವಾಹ. ಅದು ಸಾಮದಿಂದ ಮಾತನಾಡಿಸಿದರೆ ಹೇಗೆ? ಹೌದಾ? ನಮ್ಮ ಅಸ್ತಿತ್ವ, ನಮ್ಮ ಘನತೆ, ನಮ್ಮ ಮಾನ ಮರ್ಯಾದೆ, ನಾವೇರಿದ ಎತ್ತರ, ನಮ್ಮ ಬಿತ್ತರ, ನಮ್ಮ ಹತ್ತಿರ ಬಂದರೆ ಆಗುವ ಉತ್ತರ, ಇದನ್ನು ವಿವರವಾಗಿ ಮನಸ್ಸಿಗೆ ನಾಟುವಂತೆ ಹೇಳಬೇಕು. ಹಾಗೆ ಹೇಳಲಿಕ್ಕೆ ಇರುವುದು ಒಬ್ಬನೇ ನಮ್ಮಲ್ಲಿ. ಬರ್ಲಿ ಸುಗ್ರೀವ. ಸ್ವಾಮಿ, ಮಹಾಮಂತ್ರಿ ನತಶಿರಸ್ಕನಾಗಿದ್ದಾನೆ ಪ್ರಭುವಿನ ಎದುರಿಗೆ ಸುಗ್ರೀವ. ನಮ್ಮಲ್ಲಿ ನೀನೊಬ್ಬನೇ ಇರುವುದು. ನಾನೊಬ್ಬನೇ. ಹೌದು, ನಮ್ಮಲ್ಲಿ ನೀನೊಬ್ಬನೇ ಇರುವುದು. ದೀರ್ಘಗ್ರೀವಂ ಸುದುರ್ದರ್ಶಂ ದೌತ್ಯ ಕರ್ಮಣಿ ಕೋವಿದಂ. ಈ ವಿಶೇಷಣಗಳು ನಮ್ಮಲ್ಲಿರುವ ಯಾರಿಗೂ ಇಲ್ಲ. ನೋಡುವುದಕ್ಕೆ ಭಯಂಕರನಾದರೂ ನೋಡುವುದಕ್ಕಾಗುತ್ತದೆ ಎನ್ನುವ ಕಾರಣದಿಂದ ಸುದುರ್ದರ್ಶ. ಆಮೇಲೆ ದೀರ್ಘ ಕಂಧರತ್ವಾತ್ ಸುಗ್ರೀವ, ಮಹಾಮಂತ್ರಿ. ದೌತ್ಯ ಕರ್ಮಣಿ ಕೋವಿದಂ. ದೌತ್ಯದಲ್ಲಿ, ಸಂಧಾನದಲ್ಲಿ ನಮ್ಮಲ್ಲಿರುವವರಲ್ಲಿ ನೀನು ವಿದ್ವಾಂಸ. ಅದು ದೈತ್ಯ ಸಂಧಾನ ಆದರೂ ಆದೀತು, ರಾಕ್ಷಸ ಸಂಧಾನ ಆದರೂ ಆದೀತು. ಆದರೆ ಸಂಧಾನಗಾರ ಸಂಧಾನ ಮಾಡುವಾಗ ರಾಕ್ಷಸನಾಗಿರಕೂಡದು. ವ್ಯತ್ಯಾಸ ಇರುವುದಷ್ಟೇ. ಕರೆಯುವುದಕ್ಕೆ ಕಾರಣ ಉಂಟು. ಏನು ಕಾರಣ? ಇಷ್ಟು ಹೇಳಿದ್ದದಕ್ಕೆ ಹಿನ್ನೆಲೆ. ಕೇಳಯ್ಯ ಸುಗ್ರೀವ ಬೇಳ್ವೆನದ ನೆಲೆ ಸಚಿವ, ಕೇಳಯ್ಯ ಸುಗ್ರೀವ ಬೇಳ್ವೆನದ ಎಲೆ ಸಚಿವ, ಜಾಲವಲ್ಲೊಂದು ವಾರ್ತೆಯನು, ಜಾಲವಲ್ಲೊಂದು ವಾರ್ತೆಯನು ಕೇಳಿದೆನು ಮೆರವಾಗ ತಂಬವನದೊಳಗೆ, ಕೇಳಿದೆನು ಮೆರೆವಾಗ ತಂಬವನದೊಳಗೆ, ಉಯ್ಯಾಲೆಯಲ್ಲಿ ಸತಿ ಮೆರೆವಳಂತೆ. ಸುಗ್ರೀವ, ಪ್ರಭೋ, ನಮ್ಮ ಕುರಿತಾಗಿ ಜಗತ್ತಿನ ವಿವಿಧ ಪ್ರದೇಶಗಳಲ್ಲಿ ಯಾರು ಏನೇನು ಹೇಳುತ್ತಾ ಇದ್ದಾರೆ, ಅಥವಾ ನಮ್ಮ ವಿರುದ್ಧವಾಗಿ ಯಾರು ಯಾರು ಯಾವ ಯಾವ ರೀತಿಯ ಸಂಘಟನೆಗಳನ್ನು ಮಾಡಿಕೊಳ್ಳುತ್ತಾರೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ನಮ್ಮ ಅನುಜರಾದ ಚಂಡಮುಂಡರು ಲೋಕಾಂತರಗಳನ್ನು ಸಂಚರಿಸಿದರಂತೆ. ಕಾಯಕದವರಿಗೆ ಸಂಚರಿಸಿ ತುಹಿನಾಚಲಕ್ಕವರು ಬಂದಾಗ ಅಲ್ಲೊಂದು ವಿಶೇಷವನ್ನವರು ಗಮನಿಸಿದರಂತೆ. ಏನು? ಶ್ರಾವ್ಯವಾದ ಅಲ್ಲ, ಸುಶ್ರಾವ್ಯವಾದ ಮಾಧುರ್ಯದಿಂದ ಕೂಡಿದ ಓಜೋಗುಣ ಭರಿತವಾದಂತಹ
ಕರ್ಣಾನಂದಕರವಾದಂತಹ ನಾದ ಅವರ ಶ್ರವಣೇಂದ್ರಿಯವನ್ನು ಆಕರ್ಷಿಸಿತಂತೆ. ಈ ನಾದ ಇಷ್ಟು ಆಕರ್ಷಣೀಯವಾಗಿರಬೇಕಾದ್ರೆ ಇದನ್ನು ಹಾಡುವವರು ಯಾರು, ಇದರ ಮೂಲ ಏನು ಎನ್ನುವುದನ್ನು ನೋಡಬೇಕು ಎನ್ನುವ ದೃಷ್ಟಿಯಿಂದ ಆ ನಾದದ ಜಾಡನ್ನು ಹಿಡಿದು ಮುಂದೆ ನಡೆದರಂತೆ. ನಡೀತಾ ನಡೀತಾ ಹೋದಾಗ ತುಹಿನಾಚಲ ಪರ್ವತದ ಪ್ರಸ್ಥಭೂಮಿಯಲ್ಲಿ ಕದಂಬವನ ಎನ್ನುವಂತಹ ಒಂದು ವನ ಇದೆ ತಾನೆ. ಆವಾಗ ನಾವು ವನವಿಹಾರಕ್ಕೆ ಹೋಗುತ್ತಾ ಇರುವಂತಹ ವನ, ಅದರ ಜೊತೆಗೆ ಸುರೆಯನ್ನು ಕುಡಿಯುವುದಕ್ಕೆ ಉಪಯೋಗಿಸುವವನ ಕದಂಬವನದಿಂದ ರಚಿತವಾದ ಸುರೆ ನಮಗೆ ಅತ್ಯಂತ ಪ್ರೀತಿಪಾತ್ರವಾದದ್ದು ತಾನೆ. ಕಾದಂಬಿನಿ ಅಲ್ಲಿ ಕಾದಂಬರಿಯಾಗಿ ಕಾದಂಬಿನಿಯಾಗಿ ನೋಡುವವರಿಗೆ ಕಾದ ಅಂಬನ್ನು ಎಸೆಯುವ ರೀತಿಯಲ್ಲಿ ಅವಳೊಬ್ಬಳು ಮೆರೀತಾ ಇದ್ದಳಂತೆ. ಅವಳ ಮುಖದಿಂದ ಹೊರಟಂತಹ ನಾದವನ್ನೇ ಅಪ್ರತ್ಯಕ್ಷದಲ್ಲಿ ಚಂಡಮುಂಡರು ಕೇಳಿದವರು. ನಾದಕ್ಕೆ ಮನಸೋತು ನಾದದ ಮೂಲಕ್ಕೆ ಸರ್ವವನ್ನೂ ಅವರು ಸೋತುಕೊಂಡ್ರಂತೆ. ಅಂತಹ ಸೌಂದರ್ಯ, ತ್ರಿಭುವನಾತೀತವಾದ ಸೌಂದರ್ಯ. ಈ ಸೃಷ್ಟಿಯಲ್ಲಿ ಆ ಸೌಂದರ್ಯಕ್ಕೆ ಸರಿಸಾಟಿಯಾದ ಸೌಂದರ್ಯವೇ ಇನ್ನೊಂದು ಕಡೆ ಇನ್ನೊಂದು ಎಡೆ ಇಲ್ಲ ಎನ್ನುವ ನಿಶ್ಚಯ ಬುದ್ಧಿಗೆ ಅವರು ಬಂದವರು. ಹಾಗೆ ಬಂದಂತಹ ಚಂಡಮುಂಡರು ಅವಳನ್ನು ಮಾತನಾಡಿಸಿದರಂತೆ. ಮಾತನಾಡಿಸುವ ಮೊದಲೇ ಅತ್ಯಂತ ವಿಶಿಷ್ಟವಾದ ಸ್ಥಿತಿಯನ್ನು ಕಂಡರಂತೆ. ಒಂದು ಉಯ್ಯಾಲೆಯಲ್ಲಿ, ಕನಕಮಯವಾದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಅತ್ತಿಂದ ಇತ್ತ ಇತ್ತಂದತ್ತ ಜೋಲಾಡುತ್ತಾ ಸಂಗೀತವನ್ನು ಹಾಡುತ್ತಾ ಇದ್ದಳು, ಗಾನವನ್ನು ಹಾಡುತ್ತಾ ಇದ್ದಳು. ಸಂಗೀತ ಅಂದ್ರೆ ಮಾರು ದೂರ ಹೋಗುವವರು ಚಂಡಮುಂಡರು. ಅವರಿಗೆ ಸಂಗೀತ ಕೇಳಿದ್ರೆ ಆಗುವುದಿಲ್ಲ, ಅವರ ಸ್ವಭಾವಕ್ಕೆ ಅದು ಹಿಡಿಸುವುದಿಲ್ಲ. ಅವರು ಅಂತ ಏನು, ರಾಕ್ಷಸರೇ ಸಂಗೀತ ಹತ್ರ ಹೋಗುವುದಿಲ್ಲ. ನಿಜ ಪ್ರಭು. ನಾವೆಲ್ಲಾದ್ರೂ ಹೋದ್ರೆ ಅದು ರಾಕ್ಷಸ ಸಂಗೀತ, ಅದು ದೈತ್ಯ ಸಂಗೀತ. ನಮ್ಮದು ದೊಡ್ಡದು ಎನ್ನುವ ಕಾರಣದಿಂದಲೇ ಶಿಷ್ಟಾಚಾರವನ್ನು ಹೊಂದಿದ ಮಾನವರು ದೈತ್ಯ ಪ್ರತಿಭೆ ಅಂತ ಹೇಳುವುದಕ್ಕೆ ತೊಡಗಿದ್ದಾರೆ. ಅಂದ್ರೆ ನಮ್ಮಲ್ಲಿ ಇರುವಷ್ಟು ಪ್ರತಿಭೆ ಅಂತ ನಮಗದೊಂದು ಹೆಮ್ಮೆ. ನಮ್ಮ ಪ್ರತಿಭೆಯನ್ನು ಗುರುತಿಸುವವರು ಭೂಲೋಕದಲ್ಲಿದ್ದಾರೆ. ದೈತ್ಯ ಪ್ರತಿಭೆ ಇದು ಅದೇ, ಆ ಅರ್ಥದಲ್ಲಿ ಇದು ದೈತ್ಯ ಪ್ರತಿಭೆ. ಸೌಂದರ್ಯವೂ ಹಾಗೆ ದೈತ್ಯ ಸೌಂದರ್ಯ. ಅದರ ಅರ್ಥ ರಾಕ್ಷಸರ ಹಾಗೆ ಇರುವ ಸೌಂದರ್ಯ ಅಂತಲ್ಲ, ಅಸಮಾನವಾದಂತಹ ಸೌಂದರ್ಯ. ಕೇಳಿದ್ರಂತೆ ಬರ್ತೀಯ ಅಂತ ಚಂಡಮುಂಡರು. ಹೌದು, ತರುಣಿಯಲ್ಲಿ ಅವರ ಸಮೀಪಕ್ಕಲ್ಲ, ನನ್ನ ಸಮೀಪಕ್ಕೆ. ನಿನಗಾಗಿ ಕೇಳಿದ್ರ? ಹೌದು, ಒಂದು ಆಲೋಚನೆ ಮಾಡಿದ್ದೇನೆ. ಏನು? ಸುಗ್ರೀವ, ದೈತ್ಯೇಂದ್ರ, ಧರಣಿ ಮೂರರೊಳಿಲ್ಲ ತರಳಾಕ್ಷಿಗೆಣೆಯಾದ, ಧರಣಿ ಮೂರರೊಳಿಲ್ಲ ತರಳಾಕ್ಷಿಗೆಣೆಯಾದ ತರುಣಿಯರು ಎಂದು ಎನ್ನೊಡನು ಅರುಗಿದರು ಮಮ ಸಗಜರಿರದೆ ನೀ ತೆರಳು, ಅರುಗಿದರು ಮಮ ಸಗಜರಿರದೆ ನೀ ತೆರಳತ್ತ ಕರೆ ತೆಗೆದು ಹಿತವ ಜನದಿಂದ ಸುಗ್ರೀವ ಪ್ರಭೋ, ಅಗ್ರಜನಿಗೋಸ್ಕರ ಅಲ್ಲ, ರಾಷ್ಟ್ರಾಧ್ಯಕ್ಷನಿಗೋಸ್ಕರ, ಚತುರ್ದಶ ಭುವನಾಧೀಶ್ವರನಿಗೋಸ್ಕರ ಚಂಡಮುಂಡರು ಅವಳಲ್ಲಿ ಕೇಳಿದ್ರಂತೆ, ನಮ್ಮ ಅಣ್ಣನನ್ನು ವಿವಾಹವಾಗಬೇಕು ಬಾ ಅಂತ ಕರೆದ್ರಂತೆ. ವಿವಾಹವಾಗುವುದಕ್ಕಡ್ಡಿ ಇಲ್ಲ, ಆದ್ರೆ ಬರ್ಲಿಕ್ಕಾಗುವುದಿಲ್ಲ ಅವಳು ಉತ್ತರವೋ ಎಂಬ ಉತ್ತರ ಬಂತಂತೆ. ಯಾಕೆ ಬರುವುದಿಲ್ಲ ಅಂದ್ರೆ, ಯಾವನು ಯುದ್ಧದಲ್ಲಿ ನನ್ನನ್ನು ಜಯಿಸ್ತಾನೋ ಅಥವಾ ನನಗೆ ಯುದ್ಧದಲ್ಲಿರುವ ಕೌಶಲದ ದರ್ಪವನ್ನು ಯಾರು ಅಪಹರಿಸ್ತಾನೋ ಅಥವಾ ಯಾರು ನನಗೆ ಸಮಬಲನಾಗಿ ನನ್ನ ಸಮ್ಮುಖದಲ್ಲಿ ನಿಲ್ತಾನೋ ಅಂತಹವನು ನನ್ನ ಗಂಡನಾಗುತ್ತಾನೆ ಎಂಬುದಾಗಿ ಉತ್ತರಿಸಿದಳಂತೆ. ವರ್ಣನೆಯನ್ನು ಕೇಳುವಾಗ ವಿವಾಹವಾಗೋಣ ಅಂತ ಅನ್ನಿಸಿದೆ. ನಿನಗೋ? ಹೌದು.
ಏನು ಅದು ಹಾಗೆ ಕೇಳೋದು ನೀನು? ಅಲ್ಲ, ಕೇವಲ ಸೌಂದರ್ಯ ಎನ್ನುವಲ್ಲಿ ನಾವೇನನ್ನೆಲ್ಲ ಕಲ್ಪಿಸಿಕೊಳ್ಳುತ್ತೇವೆಯೋ, ಕೇವಲ ಕಲ್ಪನೆಯಲ್ಲ, ವಾಸ್ತವದ ಬದುಕಿನಲ್ಲಿಯೂ ಸೌಂದರ್ಯಾತಿಶಯ ಎನ್ನುವುದೇನು ಎನ್ನುವುದನ್ನು ಲೋಕಲೋಕಾಂತರದಲ್ಲಿ ಕಂಡವರು. ನಮಗೆ ಕಾಣದ ಸೌಂದರ್ಯ ಉಂಟು. ವ್ಯಕ್ತಿಯಲ್ಲಿಯೋ ವಸ್ತುವಿನಲ್ಲಿಯೋ ವಿಷಯದಲ್ಲಿಯೋ ಸೌಂದರ್ಯ ಯಾವುದು ಅಂತ ನೋಡಿದವರು ನಾವು. ನಮ್ಮಷ್ಟು ಸೌಂದರ್ಯ ಪ್ರಜ್ಞೆಯವರು ಲೋಕದಲ್ಲಿದ್ದಾರ. ಆದ್ದರಿಂದಲೇ ಆ ಪ್ರಜ್ಞೆ ಜಾಗೃತವಾದ ಕಾರಣದಿಂದಲೇ ಇಷ್ಟು ಸೌಂದರ್ಯವಾದರೂ ಇದಕ್ಕೆ ನಮಗೆ ಬೇಡ ಅಂತಲೇ ಕುಳಿತುಕೊಂಡವರು ನಾವು ಇಷ್ಟರ ತನಕ ಹಾಗೆ. ಆದರೆ ವಿವಾಹವಾಗಬೇಕು ಎನ್ನುವ ನಿರ್ಣಯಕ್ಕೆ ಬರುವುದಕ್ಕೆ ಕಾರಣ ಇದೆ. ಅತ್ಯಂತ ಪ್ರಾಮಾಣಿಕರಾದಂತಹ ಚಂಡಮುಂಡರ ವಾರ್ತೆಯಲ್ಲಿ ಇವಳು ಸ್ತ್ರೀರತ್ನ ಎಂಬ ಒಂದು ಹೇಳಿಕೆ ಇದೆ. ನಾವು ರತ್ನಗಳನ್ನು ಅಪಹರಿಸುವವರು, ರತ್ನಗಳ ಸಂಗ್ರಹ ನಮ್ಮದೊಂದು ಉದ್ದೇಶ. ಪ್ರಭುವಾದವನಿಗೆ ಅದು ನೀತಿಯಲ್ಲಿ ವಿರುದ್ಧವಾದದ್ದೇನಲ್ಲ. ಅನೇಕ ರತ್ನಗಳನ್ನು ಸಂಗ್ರಹಿಸಿದ್ದೇವೆ. ಈ ಸ್ತ್ರೀ ರತ್ನವನ್ನು ಯಾಕೆ ಬಿಡಬೇಕು? ಬ್ರಹ್ಮಚರ್ಯ ಅದೇನು ಅವಧಿ ಹಾಕಿದ ಬ್ರಹ್ಮಚರ್ಯ ಏನು ಅಲ್ಲ ನಮ್ದು, ಅಲ್ಲ. ಯಾವಜ್ಜೀವಂ ಬ್ರಹ್ಮಚರ್ಯ ನಮ್ಮದಲ್ಲ. ಹಾಗೆ ಸಂಕಲ್ಪವು ನಾವು ಮಾಡಿದವರಲ್ಲ. ಆದ್ದರಿಂದ ವಿವಾಹವಾಗಬೇಕು. ಬ್ರಹ್ಮಚರ್ಯ ಬೇಕಾದ್ರೆ ವಿವಾಹೋತ್ತರ ಕಾಲದಲ್ಲೂ ಅನುಷ್ಠಾನ ಮಾಡುವುದಕ್ಕೆ ಬರುತ್ತದೆ. ನಮ್ಮ ಗುರುಗಳು ನಮಗೆ ಹೇಳಿದ್ದಾರೆ, ವಿವಾಹೋತ್ತರ ಕಾಲೀನ ಬ್ರಹ್ಮಚರ್ಯ ಎನ್ನುವುದುಂಟು. ಆದ್ದರಿಂದಲೇ ಬ್ರಹ್ಮಚರ್ಯದ ಬಗ್ಗೆ ಹೆಚ್ಚಾಗಿ ಆಲೋಚಿಸದೆ ಸ್ತ್ರೀ ರತ್ನವಾಗಿರುವ ಈಕೆ ನಮ್ಮ ಅಂತಃಪುರದಲ್ಲಿ ಇರಬೇಕು ಎನ್ನುವ ಉದ್ದೇಶದಿಂದ ನಾನು ನಿಶ್ಚಯ ಮಾಡಿದ್ದು. ಆದರೆ ಅಲ್ಲಿರುವ ಆ ಸ್ತ್ರೀಯ ಹೇಳಿಕೆ ಯುದ್ಧದ ಮೂಲಕವೇ ಪಡೆದುಕೊಳ್ಳಬೇಕು. ಒಂದನೆಯದ್ದು ಸ್ತ್ರೀಯರಿಗೆ ಯುದ್ಧ ಭೂಷಣ ಅಲ್ಲ ಅಲ್ಲ. ಎರಡನೆಯದ್ದು ವಿವಾಹ ಪೂರ್ವದಲ್ಲಿ ನಮಗೂ ಯುದ್ಧ ಭೂಷಣ ಅಲ್ಲ. ಯುದ್ಧವೆಂಬ ಸ್ತ್ರೀಯೂ ಭೂಷಣವು ಅನ್ನುವುದು ಪ್ರಶ್ನೆ. ಹೌದು. ಆಮೇಲೆ ಯುದ್ಧ ಮಾಡಿ ವಿವಾಹ ನಾವು ಆದರೆ ನಮಗೆ ಸುಖ ಸಿಗಲಿಕ್ಕಿಲ್ಲ. ನಾಲ್ಕನೆಯದ್ದು ಯುದ್ಧವೇ ಪ್ರಧಾನ ಆದರೆ ಉಳಿದದ್ದೆಲ್ಲ ಗೌಣ ಆಗುತ್ತದೆ. ಆದ್ದರಿಂದ ಇವಳು ಬೇಡ ಅಂತ ನಿರ್ಣಯ ಅಲ್ಲ. ಆದ್ದರಿಂದ ಯುದ್ಧದಲ್ಲಿ ಇರುವ ಅವಳ ಮನಸ್ಸು ಬದಲಾಯಿಸಲ್ಪಡಬೇಕು. ಈಗ ಯುದ್ಧ ಬೇಡ ಎನ್ನುವುದು ದೊಡ್ಡ ವಿಷಯ ಅಲ್ಲ. ಹೋಗಿ ಬಲಾತ್ಕಾರದಿಂದ ಎಳೆದು ತಂದ್ರೆ ಈ ಶುಂಭಾಸುರನನ್ನು ತಡೆಯುವವ ಯಾರು ಈ ಲೋಕದಲ್ಲಿ? ಆದರೆ ಹಾಗೆ ಮಾಡುವುದು ತರವಲ್ಲ. ಸಾಮಾನ್ಯ ಶೋಣಿತಾಪುರದಲ್ಲಿ ಇದ್ದ ರಾಕ್ಷಸ ಆದರೆ ಹಾಗೆ ಮಾಡುತ್ತಾನೆ. ಇವತ್ತು 14 ಲೋಕಗಳ ಆಧಿಪತ್ಯ, ದಿಕ್ಪಾಲಕರ ಆಧಿಪತ್ಯ, ಇಂದ್ರನ ಪಟ್ಟದಲ್ಲಿ ಕುಳಿತ ಈ ಶುಂಭಾಸುರ ಎಂತಹ ಸೌಂದರ್ಯವತಿಯೇ ಆಗಿರಲಿ ಹೋಗಿ ಎಳ್ಕೊಂಡು ಬರುವುದು ಕುಳಿತ ಪೀಠಕ್ಕೆ ಯೋಗ್ಯವಾದದ್ದಲ್ಲ. ಆದ್ದರಿಂದ ನೀನು ಹೋಗಬೇಕು. ನಾನು ಹೋಗುವುದು? ಹೌದು. ಮದುವೆ ಆಗ್ಲಿಕ್ಕಲ್ಲ. ಅಲ್ಲ, ಅದು ಅರ್ಥ ಆಯ್ತು ನನಗೆ. ನೀನು ಹೋಗಿ ನನ್ನ ಅಸ್ತಿತ್ವದ ಪ್ರಖರತೆ ಎಷ್ಟು, ನನ್ನ ಮಿತಿ ಎಲ್ಲಿಯವರೆಗೆ ಇದೆ ಎಂಬುದನ್ನು ಅವಳಿಗೆ ಅರುಹಬೇಕು. ಯುದ್ಧದಲ್ಲಿ ಅವಳು ಸೋಲುವುದು ನಿಶ್ಚಯವೇ. ನಿಶ್ಚಯವೇ ಆದ ಮೇಲೆ ಯುದ್ಧ ಯಾಕೆ? ಯಾವುದು ನಮಗೆ ನಿಶ್ಚಯ ಆಗುತ್ತದೆ ಮೊದಲು ಆ ಕ್ರಿಯೆಯನ್ನು ನಾವು ಪ್ರಯೋಜನ ಇಲ್ಲದೆ ಮಾಡಬಾರದು. ಸಿದ್ಧವಾದದ್ದನ್ನೇ ಸಾಧನೆ ಮಾಡಿದ ದೋಷ. ಹೌದು, ಸಿದ್ಧ ಸಾಧನ ದೋಷ. ಅವಳಿಗೆ ಸಿದ್ಧ ಸಾಧನ ದೋಷ ಬರುತ್ತದೆ ಅಂತ ಹೇಳಬಹುದು ನೀನು ಬೇಕಾದರೆ. ಅವಳಿಗೆ ಆ ದೋಷ ಬಂದ್ರೆ ಆಮೇಲೆ ನಮಗೂ ದೋಷ ಇರುವ ಸ್ತ್ರೀಯ ಸಂಪರ್ಕ ಆಗುತ್ತದೆ. ಅದಾಗಬಾರದು. ಏನಾದರೂ ಆ ಸ್ತ್ರೀಯ ಸಂಪರ್ಕ ಬೇಕೇ? ಅದು ಬೇಕು. ಯಾಕೆ ಬೇಕು ಎನ್ನುವುದನ್ನು ಹೇಳಿದ್ದೇನೆ. ಆದ್ದರಿಂದ ಮಾನಸಿಕವಾಗಿ ಒಡಂಬಡಿಸಬೇಕು. ಹೇಗೆ? ಪ್ರಭು, ನಿನ್ನ ಹಿಂದೆ ಅವಳು ಬರುವ ಹಾಗೆ ನೀನು ಮಾಡಬೇಕು. ಪ್ರಭು, ಏನು? ರಾಕ್ಷಸ ಸಾಮ್ರಾಜ್ಯ ಪ್ರಾರಂಭವಾದ ಅಂದಿನಿಂದಲೂ ಎಲ್ಲ ಸಾಮ್ರಾಜ್ಯವು ಒಂದೊಂದು ಅಧ್ಯಾಯ ಇಲ್ಲ 2 ಅಧ್ಯಾಯಕ್ಕೆ ಮುಗಿದು ಹೋದದ್ದು. ಶುಂಭಾಸುರನಿಂದ ಪ್ರಾರಂಭವಾದ ರಾಕ್ಷಸ ಸಾಮ್ರಾಜ್ಯದ ಅಧ್ಯಾಯ ಚತುರ್ಯುಗಗಳು ಕಳೆಯಿತು. ನಾವು ಸ್ವರ್ಗದ ಅಧಿಕಾರವನ್ನು ಪಡೆದು ಇಷ್ಟಾದರೂ ಅಧ್ಯಾಯ ಬದಲಾದದ್ದುಂಟ.
ಅಧ್ಯಾಯ ಬದಲಾಗದೇ ಇದ್ರೆ ರುಚಿಯೂ ಇಲ್ಲ. ಆದ್ರೆ ನಾವು ತಿಳ್ಕೊಂಡದ್ದು ಯಾವಾಗಲೂ ಒಂದೇ ಅಧ್ಯಾಯ ದೀರ್ಘ ಆದ್ರೆ ಆ, ಆ ಅಧ್ಯಾಯಕ್ಕೆ ವಿರಾಮವೇ ಇಲ್ಲದೆ ಇದ್ರೆ ಆ. ಓದುವವನಿಗೂ ಕಷ್ಟ, ಹೇಳುವವನಿಗೂ ಕಷ್ಟ. ಆದರೆ ಒಂದುಂಟು ದೊರೆ, ಏನು? ಅದು ಕಷ್ಟವಾಗಲಿ, ಆ, ಆದರೂ ಆ, ನಮ್ಮ ಎಣಿಕೆ ಹೇಗೆ? ಹೇಗೆ? ಇದು ಒಂದೇ ಅಧ್ಯಾಯ. ಯಾಕೆ? ಆ, ಶುಂಭಾಸುರನ ಆಳ್ವಿಕೆ, ಹ್ಮ್. ಅವನ ಸಾಮ್ರಾಜ್ಯ, ಆ, ಅವನದ್ದಾದಂತಹ ಯಾವ ವಿಷಯಕವಾದಂತಹ ನಿಷ್ಠೆ, ಆ. ಇದೆಲ್ಲವೂ ಮುಗಿಯದ ಅಧ್ಯಾಯ. ಹೌದು. ಆದ್ದರಿಂದ ಇದು ಒಂದೇ ಅಧ್ಯಾಯ ಆ, ಆಗಲಿ. ಹಾಗಾದ್ರೆ ಈಗೊಂದು- ಹೀಗೆ ಮಾಡುವ. ಆ. ಒಂದೇ ಅಧ್ಯಾಯ ಆ. ವಿಭಾಗ 2 ಮಾಡುವ. ಆಗಲಿ. ಅಂತೂ ಈಗ ಇಲ್ಲಿಯವರೆಗೆ ಬ್ರಹ್ಮಚರ್ಯ ಗರಿಷ್ಠಾನುಷ್ಠಾನ ನಿಷ್ಠನಾದ ಶುಂಭ, ಇನ್ನು ಮುಂದೆ ಸುಗ್ರೀವ ಸಂಧಾನದಿಂದ ಪ್ರಾಪ್ತವಾದ ತ್ರೈಲೋಕ್ಯ ಸುಂದರಿಯ ಪತಿಯಾದ ಶುಂಭನ ಆಡಳಿತ. ದೇವ ಆ, ಒಡೆಯನಾಗಿ ನಮ್ಮೆಲ್ಲರಿಗೂ ದೈವ ಸಮಾನನಾದವನೇನೆ. ಆ, ಆಗಲಿ. ನಿನ್ನದ್ದಾದಂತಹ ನಿರ್ಧಾರ ಆಜ್ಞೆಯ ಸ್ವರೂಪದಲ್ಲಿ ಬಂದ ಕಾಲಕ್ಕೆ ಅದನ್ನು ವಿಮರ್ಶಿಸುವಂತಹ ಮತಿಯಾಗಲಿ, ಯಾ. ನನ್ನ ಮಿತಿಯನ್ನು ಅರ್ಥ ಮಾಡಿಕೊಳ್ಳದೆ ವ್ಯವಹರಿಸುವವನಲ್ಲ ನಾನು. ನೀನು ಹೇಳಿದ ಕಾರಣ ನಾನಿಷ್ಟು ಮಾತನಾಡಿದ್ದ ಅಲ್ವಾ? ಯಾಕೆಂದ್ರೆ ಮಹಾಮಂತ್ರಿ, ಮಂತ್ರಿಗಳ ಮಾತನ್ನೇ ಕೇಳದ ಶುಂಭ ಅಲ್ಲ. ಶುಂಭಾಸುರ ಆ, ಮಂತ್ರಿಗಳ ಮಾತನ್ನು ಕೇಳದವನೂ ಅಲ್ಲ. ಆ, ಹಾಗಂತ ಹ್ಮ್, ಹೇಳಬೇಕಾದಂತಹ ಮಾತು ಯಾವುದು ಆ, ಎನ್ನುವುದನ್ನು ಹೇಳದೆ ಬಿಡದವನೂ ಅಲ್ಲ. ಖಂಡಿತ ಅಲ್ಲ. ಆ ನೆಲೆಯಲ್ಲಿಯೇ ಹ್ಮ್, ನಿನ್ನ ಮಾತನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಸರಿ. ಸಂಗ್ರಾಮ ಸಂಗ್ರಾಮ ಎನ್ನುವ ಹಾಗೆಯೇ ತಮ್ಮ ಜೀವನದ ಧ್ಯೇಯ ಎನ್ನುವ ಪಥದಲ್ಲಿಯೇ ಸಾಗುವ ರಾಕ್ಷಸ ಸಾಮ್ರಾಜ್ಯದಲ್ಲಿಯೂ ಹ್ಮ್, ಒಂದು ಸಂಧಾನ ಅಂತ ಬಂತಲ್ಲ. ಅವಳ ಸಂಗ್ರಾಮ ಆ, ಬದಲಾವಣೆಯಾಗಿ ಸುಖ ಸಂಗ್ರಾಮ ಆಗುವ ಹಾಗೆ ಮಾಡಿದ್ರೆ ಆಯ್ತು ನೀನು. ಒಡೆಯ, ಆ, ಸಂಗ್ರಾಮಕ್ಕಾದ್ರೆ ಜನ ಬೇಕಷ್ಟಿದ್ದಾರೆ, ಹ್ಮ್, ಸಂಧಾನಕ್ಕಾದ್ರೆ ನಾನು. ಹೌದು, ಅದು ಹಾಗೆ ಅಲ್ಲೋ? ನಿಶ್ಚಯ. ಶುಂಭಾಸುರನ ಸೇವೆಯಲ್ಲಿ ಯಾಕೆಂದ್ರೆ ಅದಕ್ಕೆ ಅಧ್ಯಯನ ಬೇಕು, ಆ. ಸಂಧಾನಕ್ಕೆ ತಿಳಿದವರಾಗಬೇಕು. ಆ. ಚಂಡಮುಂಡರು ಗದೆ ಹಿಡಿದು ಹೊಡೆಯುವವರು, ಮಾತುಕತೆ ಆಡುವವರಲ್ಲ. ಇನ್ನುಳಿದವರು ಹಾಗೆ. ಆ. ಸಂಧಾನ ಮಾಡಬೇಕಾದ್ರೆ ತಿಳಿದವನಾಗಿರಬೇಕು. ತುಹಿನಾಚಲ ನಿನಗೆ ಗೊತ್ತಿದೆ, ಸ್ತ್ರೀಯರಲ್ಲಿ ಮಾತನಾಡುವ ಕ್ರಮ ಗೊತ್ತಿದೆ, ಈಗ ಆಗಬೇಕಾದದ್ದು ಏನು ಅಂತ ಗೊತ್ತಿದೆ. ಆದ್ದರಿಂದಲೇ ಆ, ನೀನು ಹೇಳುವುದನ್ನು ಕೇಳಿದ್ರೆ ಆಗಬೇಕಾದದ್ದಿದೆ ಅಂತ ಒಮ್ಮೆಲೇ ನಿರ್ಣಯ ಮಾಡಿಯೇ ಹೊರಡುವಾಗಿಲ್ಲ ಅಂತ ಕಾಣಿಸ್ತದೆ. ಅಲ್ಲ, ನಾನು ಒಮ್ಮೆಲೇ ನಿರ್ಣಯ ಮಾಡಿ ನಿನ್ನಲ್ಲಿ ಹೇಳಿದ್ದು ಅಲ್ಲ. ಆದರೆ ಈಗ ನಿರ್ಣಯ ಏನು? ಏನು? ನೀನು ಹೇಳಿದ್ದನ್ನು ಮಾಡ್ತೇನೆ. ಮಾಡಲೇಬೇಕು. ಆದ್ದರಿಂದ ಆ. ನಿನ್ನ ಅಪ್ಪಣೆಯನ್ನೇ ಶಿರಸ್ಸಿನಲ್ಲಿ ಹೊತ್ತು ಆ, ಹೋಗಿ ಒಂದು ಪ್ರಯತ್ನ ಮಾಡ್ತೇನೆ. ಕಾಯ್ತಾ ಇರ್ತೇನೆ. ಇಬ್ರು ಜೊತೆಯಾಗಿ ಬನ್ನಿ. ಶುಂಭನಾಜ್ಞೆ ಜೋಳೈದು ಶುಂಭನಾಜ್ಞೆಯೋಳೈದು ಮೆರವ ಕದಂಬವನವನೆ ಪುಗುತ ಮೆರವ ಕದಂಬವನವನೆ ಪುಗುತ ತ್ರೈಜಗದಂಬಿಕೆಯ ಲಾವಣ್ಯವನು ನೆರೆಕಂಡನ ಸುರ ತ್ರೈಜಗದಂಬಿಕೆಯ ಲಾವಣ್ಯವನು ನೆರೆಕಂಡನ ಸುರ ತ್ರೈಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡನ ಸುರ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡನ ಸುರ
ಒಡೆಯನಾದಂತಹ ಶುಂಭಾಸುರನ ಅನುಜ್ಞೆಯ ಮೇರೆಗೆ ತುಹಿನಗಿರಿಯ ಪ್ರದೇಶದ ಈ ಕದಂಬ ಕಾಂತಾರವನ್ನು ಪ್ರವೇಶ ಮಾಡಿ ನೋಡುತ್ತಾ ಇದ್ದೇನೆ. ಈ ಕದಂಬವನವನ್ನು ಎಷ್ಟು ಕಾಲದಿಂದ ಕಂಡವರಲ್ಲ ನಾವು. ವಿಶಿಷ್ಟವಾದಂತಹ ಪ್ರಕಾಶದಿಂದ ಶೋಭಾಯಮಾನವಾಗಿ ಕಂಗೊಳಿಸುತ್ತಿರುವಂತಹ ಕದಂಬ ಕಾಂತಾರ ಮಧ್ಯದಲ್ಲಿ ಕನಕದುಯ್ಯಾಲೆಯ ಮೇಲೆ ಆಟವಾಡುತ್ತಿರುವಂತಹ ಆ ತರುಣಿ, ಅಬ್ಬಾ, ಅವಳಿಂದ ಹೊರಹೊಮ್ಮುತ್ತಿರುವಂತಹ ನಾದ, ಇದು ಕೇವಲ ಸಂಗೀತದ ನಾದ ಅಂತ ಭ್ರಮಿಸಿದರೋ ಅಂತ ನನಗೀಗ ಕಾಣಿಸುವುದು. ಅಲ್ಲ, ಈ ಪ್ರಪಂಚಕ್ಕೆ ಮೂಲವಾಗಿರುವಂತಹ ಯಾವ ಓಂಕಾರವೆಂಬ ನಾದ ಉಂಟೋ ಆ ನಾದವೇ ಮೂಲವಾಗಿ ಹೊರಹೊಮ್ಮುತ್ತಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಹೋದರಲ್ಲ. ಅಬ್ಬಾ, ಈ ಲಾವಣ್ಯ ರಾಶಿಯನ್ನು ಕಂಡ ಕಾಲಕ್ಕೆ ಈ ಪ್ರಪಂಚದಲ್ಲಿಯೇ ಇಲ್ಲದ ಮೂರ್ಲೋಕದಲ್ಲಿ ಕಾಣದಂತಹ ಲಾವಣ್ಯ ರಾಶಿ ಎಂಬ ವರ್ಣನೆಗೆ ಮಾತ್ರ ಸೀಮಿತರಾಗಿ ಹೋದ್ರಲ್ಲ ಅವರು. ಇದು ಲೋಕಕ್ಕಿಂತ ಹೆಚ್ಚಿನದ್ದಾದಂತಹ ಲಾವಣ್ಯ ರಾಶಿ ಮಾತ್ರವಲ್ಲ, ಲೋಕಕ್ಕೆ ಸೌಂದರ್ಯವನ್ನು ಕೊಟ್ಟ ಲಾವಣ್ಯ ರಾಶಿ ಎಂಬುದು ಇವರಿಗೆ ಅರ್ಥವಾಗದೆ ಹೋಯ್ತಲ್ಲ. ಇಲ್ಲದಿದ್ದರೆ ಇಂತಹ ಸೌಂದರ್ಯಾತಿಶಯ ಕೊಂಗೊಳಿಸುವುದಕ್ಕೆ ಸಾಧ್ಯವೇ? ತನು ಗಂಧವನ್ನು ಆಘ್ರಾಣಿಸುವರೆ ಇದು ಕೇವಲ ಇವಳ ತನುವಿನಿಂದ ಬರುವ ಗಂಧ ಮಾತ್ರ ಅಲ್ಲ. ಯಾವ ಭೂಮಿಗಿರುವಂತಹ ಪ್ರಧಾನ ಗುಣವೆಂದು ಗಂಧ ಅಂತ ಕರೀತಾರೆಯೋ, ಇವಳ ತನುಗಂಧವೇ ಭೂಮಿಯಲ್ಲಿ ಗಂಧವಾಗಿದೆಯೋ, ಇವಳ ಸೌಂದರ್ಯವೇ ಪ್ರಪಂಚದ ಸೌಂದರ್ಯವಾಗಿದೆಯೋ ಎನ್ನುವಂತಹ ವಿಶೇಷ ಲಾವಣ್ಯದಿಂದ ಕಂಗೊಳಿಸ್ತಾ ಇದ್ದಾಳೆ. ಅಬ್ಬಾ ಅಬ್ಬಾ, ಶುಂಭಾಸುರ ಮಾತುಗಳನ್ನಾಡುತ್ತಾ ಆಡುತ್ತಾ ಸಾಗಿದಾಗ ಸ್ಪಷ್ಟವಾಗಿ ಅರ್ಥವಾಯಿತು ನನಗೆ. ಸ್ಮರಣ ಬಾಧೆಗೆ ಈತ ಸಿಕ್ಕಿದ್ದಾನೆ, ಇಲ್ಲದಿದ್ದರೆ ಅವನ ಬಾಯಿಂದ ಇಂತಹ ಮಾತುಗಳು ಹೊರಹೊಮ್ಮುವುದಕ್ಕಿರಲಿಲ್ಲ. ಆಶ್ಚರ್ಯವಾಗಿತ್ತು ಆ ಕಾಲಕ್ಕೆ. ಹಂಬಲಿಸಿದನು ಶಿವ ಶಿವ ಹಂಬಲಿಸಿದನು ಶಿವ ಶಿವ ಸ್ಮರಣಂ ಬಿಗುರೆ ಸಿಲುಕುತ್ತನೆ. ಹಂಬಲಿಸಿದನು ಶಿವ ಶಿವ ಸ್ಮರಣಂ ಬಿಗುರೆ ಸಿಲುಕುತ್ತಲೆ. ನಮ್ಮಯ ಶುಂಭಕೇಟನು ನಮ್ಮಯ ಶುಂಭಕೇಟನು ತಿಳಿದು ನೋಡಲಿಕ್ಕೆ ಮಾನಿಯ ಹಂಬಲಿಸಿದನು ಶಿವ ಶಿವ ಸ್ವರದಂಬುಗ ದಿಲುಕುದಲಿ ನಮ್ಮಯ ಶುಂಭಕೆಟ್ಟನು ತಿಳಿದು ನೋಡಲಿಕ್ಕೆ ಮಾನಿಯ ಮಾನಿನಿಯ ಮಾನಿನಿಯ ಶಿವ 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 ಶುಂಭಕೇಟನು ತಿಳಿದು ನೋಡಲಿಕ್ಕೆ ಮಾನಿನಿಯ ಸ್ಮರಣ ಬಾಧೆಗೆ ತುತ್ತಾದವ ನನ್ನೊಡೆಯ ಎನ್ನುವುದನ್ನು ಅರ್ಥ ಮಾಡಿಕೊಂಡ್ರೆ ಆಶ್ಚರ್ಯಪಟ್ಟೆ. ಆ ಕಾಲಕ್ಕೆ ನಾನು ಸರ್ವತಂತ್ರ ಸ್ವತಂತ್ರನಾಗಿ ವಿಜೃಂಭಿಸುತ್ತಿರುವಂತಹ ಶುಂಭಾಸುರನನ್ನು ಮುಟ್ಟುವುದಕ್ಕೆ ಸ್ಮರಣಿಗಾದರೂ ಧೈರ್ಯ ಉಂಟೋ? ಸ್ಮರಣ ಆಘಾತಕ್ಕೆ ಅಷ್ಟು ಸುಲಭವಾಗಿ ತುತ್ತಾಗುವವನೋ ನನ್ನೊಡೆಯ ಎಂಬ ಪ್ರಶ್ನೆ ಆ ಕಾಲಕ್ಕೆ ಒಡಮೂಡಿತ್ತು. ಸರ್ವತಂತ್ರ ಸ್ವತಂತ್ರತೆ ಅಂದರೆ ಏನು ಎನ್ನುವುದಕ್ಕೆ ಸ್ಪಷ್ಟ ಉತ್ತರವಾಗಿ ಕನಕದುಯ್ಯಾಲೆಯಲ್ಲಾಟವಾಡುತ್ತಿರುವಂತಹ ಈ ಕಮನೀಯ ಕಾಂತಿ ಕಾಮಿನಿಯಾಗಿ ಗೋಚರಿಸ್ತಾ ಇದ್ದಾಳೆ. ಸರ್ವತಂತ್ರ ಸ್ವತಂತ್ರತೆ ಅಂತಂದರೆ ಇದು ಶುಂಭಾಸುರನದ್ದಲ್ಲ ಎನ್ನುವುದನ್ನು ಒಂದು ನೋಟದಲ್ಲಿ ಅರ್ಥ ಮಾಡಿಕೊಟ್ಲಲ್ಲ ನನಗೆ.
ಸ್ಮರಣೆ ಸೋತು ತನಗೇನು ಕಾಯಕ ಎಂದು ತಲೆಬಾಗಿ ನಿಲ್ಲುವ ಪಾದ ಇವಳದ್ದು ಅಂತ ಇವದ ಪಾದ ಕಮಲಗಳನ್ನು ನೋಡಿದರೆ ಗೊತ್ತಾಗುತ್ತದೆ. ಈ ಪ್ರಪಂಚಕ್ಕೆ ಸ್ಮರ ಆಕ್ರಮಣವನ್ನು ಮಾಡುತ್ತಾನೆ ಅಂತಾದರೆ ಒಪ್ಪಿಗೆ ಕೊಡಬೇಕಾದವಳೇ ಈ ಹೆಣ್ಣು ಎನ್ನುವ ಹಾಗೆ ಕಾಣಿಸ್ತಾ ಉಂಟು. ಋತುಗಳ ರಾಜನೆಂದೆನಿಸಿದಂತಹ ವಸಂತನು ಸಾಮಂತನಾಗಿ ಬಂದು ಅಪ್ಪಣೆ ಏನು ಅಂತ ಆಜ್ಞೆಯನ್ನು ಬೇಡುವಂತಹ ದಿವ್ಯವೂ ಭವ್ಯವೂ ಆದಂತಹ ವ್ಯಕ್ತಿತ್ವ ಈ ಹೆಣ್ಣು ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಹಾಗಾದರೆ ಇವಳಪ್ಪಣೆಯನ್ನು ಪಡೆದೇ ಸ್ಮರಣ ಶರಪ್ರಯೋಗ ನಮ್ಮೊಡೆಯನಿಗಾದದ್ದೋ ಏನೋ ಅರ್ಥವಾಗುವುದಕ್ಕಿಲ್ಲ. ಛೇ ಛೇ ಛೇ, ಆ ಕಮನೀಯವಾದ ಪಾದ ಕಮಲಗಳನ್ನು ಕಾಣುವಾಗ ಅಬ್ಬಾ, ಆ ಪಾದಗಳು ಇಡಲ್ಪಟ್ಟ ಧೂಳಿನ ರಾಶಿ ಅಲ್ಲ, ಆ ಧೂಳಿನ ಒಂದು ಕಣ ಸಿಕ್ಕಿದರೂ ಸಾಕು ಎನ್ನುವ ಭಾವ ಮನಸ್ಸಿನಲ್ಲಿ ಒಡಮೂಡುತ್ತದೆ. ಈ ಪ್ರಪಂಚವನ್ನೆಲ್ಲ ಸೃಷ್ಟಿಸುವ ವಿಧಾತ ಎನ್ನುವ ಹಾಗೆ ಕೊಂಡಾಡುವುದು ಲೋಕ. ಆ ವಿಧಾತನಿಗಾದರೂ ಈ ಪ್ರಪಂಚವನ್ನು ಸೃಷ್ಟಿಸುವಂತಹ ಶಕ್ತಿಯಲ್ಲಿಂದ ಬಂತು ಅಂತ ಕೇಳಿದರೆ ಬಹುಶಃ ಇವಳ ಪಾದದ ಧೂಳನ್ನು ತನ್ನ ತಲೆಯ ಮೇಲೆ ಹೊತ್ತಿದ್ದರಿಂದಲೇ ಬ್ರಹ್ಮನಿಗೆ ಸೃಷ್ಟಿಸುವ ಶಕ್ತಿ ಬಂತೋ, ವಿಷ್ಣುವಿಗೆ ಪಾಲಿಸುವಂತಹ ಬಲ ಬಂತೋ, ಶಿವನಿಗೆ ಲಯ ಮಾಡುವಂತಹ ಶಕ್ತಿ ಸಾಮರ್ಥ್ಯ ತುಂಬಿ ತುಳುಕಿತೋ, ಅದಲ್ಲದೆ ಮತ್ತಿನ್ನೇನು ವರ್ಣಿಸುವುದಕ್ಕೆ ಸಾಧ್ಯ. ಇಂಥವಳನ್ನು, ಇಂತಹ ರೂಪಸಿ ಹೌದು, ಆದರೆ ಈ ರೂಪ ಎಂಥದ್ದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಪೂಜಿಸುವ ರೂಪವನ್ನು ಉಪಭೋಗಿಸುವ ಸೌಂದರ್ಯ ರೂಪ ಎನ್ನುವ ನೆಲೆಯಲ್ಲಿಯೇ ಇವಳು ಸುಲಭದಲ್ಲಿ ಸಿಕ್ತಾಳೆ ಅಂತ ಸಂಧಾನಕ್ಕಾಗಿ ಕಳುಹಿಸಿಬಿಟ್ನಲ್ಲ ನನ್ನೊಡೆಯ. ಸಿಕ್ತಾಳೆಯೋ ಇವಳು? ಸಿಕ್ಕುವಳೆ ದಾನವಗೆ ಸಿಕ್ಕಳು ದಕ್ಕುವಳೆ, ಸಿಕ್ಕುವಳೆ ದಾನವಗೆ ಸಿಕ್ಕಲು ದಕ್ಕುವಳೆ, ತ್ರಿಜಗವನು ತನ್ನಯ ಕುಕ್ಷಿಜೊಳಗಿರಿಸುತ್ತ ನಿತ್ಯದಿ ಸಲಗುತಿಗ ಮಾತವೇ. ಸಿಕ್ಕುವಳೆ ದಾನವಗೆ ಸಿಕ್ಕಲು ದಕ್ಕುವಳೆ, ತ್ರಿಜಗವನು ತನ್ನೆಯ ಕುಕ್ಷಿಜೊಳಗಿರಿಸುತ್ತ ನಿತ್ಯದಿ ಸಲಗುತಿಗ ಮಾತ, ನಿತ್ಯದಿ ಸಲಗುತಿಗ ಮಾತ. ಮಕ್ಕಳಾಟಿಕೆಯಾಯಿತು, 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 ನಮ್ಮದು ರಕ್ಕಸನ್ವಯ ಅಳಿಜಿ ತಿಂದಿಗೆ. ಮಕ್ಕಳಾಟಿಕೆಯಾಯಿತು ನಮ್ಮದು, ಮಕ್ಕಳಾಟಿಕೆಯಾಯಿತು ನಮ್ಮದು, ರಕ್ಕಸಾನ್ವಯ ಅಳಿಜಿ ತಿಂದಿಗೆ. ಮಿಕ್ಕ ಮಾತೆ ನೊಡೆಯನಾಜ್ಞೆಯು ನಮಗೆ ಮಾನ್ಯ, ಮಿಕ್ಕ ಮಾತೆ ನೊಡೆಯನಾಜ್ಞೆಯು ನಮಗೆ ಇದು ಮಾನ್ಯ. ಸಿಕ್ಕುವಳೆ ದಾನವಗ, ಸಿಕ್ಕುವಳೆ ದಾನವಗ, ಸಿಕ್ಕಿ ಬಿದ್ದ ಎನ್ನುವುದನ್ನು ಬಿಟ್ಟರೆ ತನಗೇ ಸಿಕ್ಕುತ್ತಾಳೆ ಎನ್ನುವ ನೆಲೆಯಲ್ಲಿ ಎಂತಹ ದೃಢವಾದ ಮಾತುಗಳನ್ನು ಆಡಿಬಿಟ್ಟ ನನ್ನೊಡೆಯ. ಕೇವಲ ಚಂಡಮುಂಡರ ಹೇಳಿಕೆಯನ್ನೇ ಆಧರಿಸಿ ಹೀಗೆಂಬ ನಿರ್ಧಾರಕ್ಕೆ ಬಂದು ಬಿಟ್ನಲ್ಲ. ಕೇಳಿ ತಿಳಿಯುವುದು ಬೇರೆ, ನೋಡಿ ತಿಳಿಯುವುದು ಬೇರೆ, ತಿಳಿದು ನೋಡುವುದು ಬೇರೆ. ಶುಂಭನಂತಹ ವ್ಯಕ್ತಿತ್ವದವನು ತಿಳಿದು ನೋಡಬೇಕಾದವನು. ಆದರೆ ಕೇವಲ ಕೇಳಿಯೇ ತಾನು ತಿಳಿದೆ ಎಂಬ ಭ್ರಮಾಧೀನನಾದ ಅಂತಾದರೆ ಅದೂ ಇವಳ ಸಂಕಲ್ಪವಲ್ಲದೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಸುದೀರ್ಘವಾದಂತಹ ರಾಕ್ಷಸ ಸಾಮ್ರಾಜ್ಯದ ಈವರೆಗಿನ ಬದುಕಿನಲ್ಲಿ ಆಗದೇ ಇರುವಂತಹ ಒಂದು ವ್ಯತ್ಯಯ ಆತನ ಮನಸ್ಸಿನಲ್ಲಿ ಒಡಮೂಡುತ್ತದೆ. ಅದಕ್ಕಾದರೂ ಆತ ಯೋಚನೆ ಮಾಡಬೇಕಿತ್ತು, ಯಾಕಿದು ತಿಳಿದು ನೋಡುವ ಪ್ರಯತ್ನವನ್ನು ಮಾಡಬೇಕಿತ್ತು. ಆಗವನಿಗೆ ಅರ್ಥವಾಗುತ್ತಿತ್ತು, ಸುಲಭ ಸಾಧ್ಯಳಲ್ಲ ಇವಳು.
ತನಗೆ ಬೇಕಾದಾಗ ಬೇಕೆಂದೆಂಬಂತೆ ಸಿಗುವಂತಹ ವಸ್ತುವೋ ವಿಷಯವೋ ವ್ಯಕ್ತಿಯೋ ಅಲ್ಲ ಇವಳು ಎನ್ನುವಂತಹ ಭಾವ ಒಡಮೂಡುತ್ತಿತ್ತು. ಛೆ ಛೆ, ಸಾವಿರ ಅಲ್ಲ ಲಕ್ಷೋಪಲಕ್ಷ ವರ್ಷಗಳ ತಪಸ್ಸಿನಿಂದಲೂ ಇವಳು ಸಿಗ್ತಾಳೆ ಎನ್ನುವುದನ್ನು ದೃಢವಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲದೇ ಇರುವಂತಹ ರೂಪಶ್ರೀ, ಆ ಕಾಂತಿ, ಆ ವ್ಯಕ್ತಿತ್ವ ಅಷ್ಟು ಸುಲಭವಾಗಿ ಸಿಕ್ಕಿಯಾಳೆ. ಒಂದೊಮ್ಮೆ ಸಿಕ್ಕಿದಳು ಅಂತಲೇ ಇಟ್ಟುಕೊಂಡ್ರು. ಪರಾಕ್ರಮದಿಂದ ತಾನೆಲ್ಲವನ್ನೂ ಪಡೆಯುತ್ತೇನೆ ಎನ್ನುವ ಹಾಗೆ ಹೊರಟಂತಹ ಶುಂಭದಾನವನಿಗೆ ಪರಾಕ್ರಮದ ಮೂಲಕವಾಗಿ ಸಿಕ್ಕಿದಳು ಅಂತಾದರೆ ಪರಾಕ್ರಮದಿಂದಲೇ ದಕ್ಕಿಸಿಕೊಳ್ಳಬಹುದಾದ ವ್ಯಕ್ತಿತ್ವವೋ ಇದು? ಛೆ ಛೆ ಛೆ, ಅಲ್ವಲ್ಲ. ತನ್ನೊಳಗೆ ಇಳಿಸಿಕೊಳ್ಳಬೇಕಾದ ಅಲ್ಲ, ತಾನೇ ಇವಳೊಳಗೆ ಇಳಿಯಬೇಕಾದಂತಹ ವ್ಯಕ್ತಿತ್ವ ಆಗ ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಆದರೆ ಇವಳನ್ನೇ ಮಿಕ್ಕಿ ಮೀರಿ ನಡೆಯುವಂತಹ ಮಾತುಗಳನ್ನಾಡುವುದಕ್ಕೆ ತೊಡಗಿದ ಅಂತಾದರೆ ಇವನಿಗೆ ಸಿಕ್ಕುವವಳೂ ಅಲ್ಲ, ಇವನಿಗೆ ದಕ್ಕುವವಳೂ ಅಲ್ಲ. ತರುಣಿ ಅಂತ ಆಡಿಬಿಟ್ನಲ್ಲ, ಆದ್ದರಿಂದಲೇ ಅವನು ತಿಳಿದು ನೋಡಲಿಲ್ಲ. ಇವಳು ಗರ್ಭಿಣಿಯಳು, ಗರ್ಭಿಣಿಯನ್ನು ಮದುವೆ ಆಗುತ್ತೇನೆ ಅಂತ ಹೊರಟಿದ್ದಾನಲ್ಲ, ಏನು ಹೇಳಬೇಕು ನಮ್ಮೊಡೆಯನಿಗೆ? 3 ಲೋಕಗಳನ್ನೂ ತನ್ನ ಗರ್ಭದಲ್ಲಿ ಒಳಗಿರಿಸಿಕೊಂಡಂತಹ ಮಹಾಮಾತೆಯಾಗಿ ಕಂಗೊಳಿಸುವ ಇವಳನ್ನು ತರುಣಿ ಅಂತ ಹೇಳುವುದಕ್ಕುಂಟು? ನಿಜಾರ್ಥದಲ್ಲಿ ಹಡೆಯದೆ ಲೋಕವನ್ನೇ ಮಗುವಾಗಿ ಪಡೆಯಬಲ್ಲ ದಿವ್ಯವೂ ಭವ್ಯವೂ ಆದ ವ್ಯಕ್ತಿತ್ವ ಲೋಕಮಾತೆ. ಯಾರನ್ನು ತಾಯಿಯನ್ನಾಗಿ ಕಂಡು ಪೂಜಿಸಬೇಕೋ ಅವಳನ್ನು ಹೆಂಡತಿಯಾಗಿ ಪಡೆಯುತ್ತೇನೆ ಎನ್ನುವ ದೃಷ್ಟಿಯಿಂದ ಭಾವದಿಂದ ಹೊರಟಿದ್ದಾನೆ ಅಂತಾದರೆ, ತಾಯಿಯನ್ನು ಹೆಂಡತಿಯಾಗಿಸಿಕೊಳ್ಳುವ ಕುಕರ್ಮದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಲ್ಲಿ ಶುಂಭ ಮುಂಬಡಿಯನ್ನು ಇಡುತ್ತಾನೆ ಅಂತಾದರೆ ಇಲ್ಲ. ಬ್ರಹ್ಮಚರ್ಯ ಎನ್ನುವಂತಹದ್ದು ಯಾವ ಜೀವವಲ್ಲ ಎನ್ನುವ ಭಾವದಲ್ಲಿ ನಮ್ಮೊಡೆಯ ಇದ್ದಾನೆ. ಆದರೆ ತಾಯಿಯನ್ನೇ ಹೆಂಡತಿಯಾಗಿಸಿಕೊಳ್ಳುವಲ್ಲಿ ಬ್ರಹ್ಮಚರ್ಯವನ್ನಾದರೂ ಬಿಡುತ್ತೇನೆ ಎನ್ನುವ ಭಾವ ಅವನಿಗೆ ಬಂದಿದೆ ಅಂತಾದರೆ, ಬ್ರಹ್ಮಚರ್ಯ ಯಾವ ಜೀವಕ್ಕೆ ಎನ್ನುವುದಕ್ಕಿಂತಲೂ ತಾನು ಜೀವಂತವಾಗಿ ಸದಾಕಾಲ ಇರಬೇಕು ಎನ್ನುವುದಕ್ಕಾಗಿ ಅವ ಸ್ವೀಕರಿಸಿದಂತಹ ಬ್ರಹ್ಮಚರ್ಯ ಅದು. ಹಾಗಾದರೆ ಆ ಬ್ರಹ್ಮಚರ್ಯವನ್ನು ಬಿಟ್ಟ ಇವಳ ಸಲುವಾಗಿ ಅಂತಂದರೆ ತನ್ನ ಜೀವವನ್ನೇ ಬಿಟ್ಟ ಅಂತ ಪ್ರತ್ಯೇಕ ಹೇಳಬೇಕು. ಕಾಣಿಸುವುದಿಲ್ವೋ ಇವಳನ್ನು ಕಂಡ್ರೆ? ಅರ್ಥ ಮಾಡಿಕೊಳ್ಳದೆ ಹೋದನಲ್ಲ. ಕೇವಲ ತನ್ನ ಭೋಗಭಾಗ್ಯಕ್ಕೆ ಇರುವಂತಹ ಹೆಣ್ಣು ಮಾನಿನಿ ಅಂತ ತಿಳಿದು ಬಿಟ್ನಲ್ಲ ಇವ. ಅಲ್ಲ, ಈ ಉಯ್ಯಾಲೆಯನ್ನು ಕಂಡ್ರೆ ಬ್ರಹ್ಮಾಂಡವೇ ಉಯ್ಯಾಲೆಯಾಗಿದೆ. ಆ ಉಯ್ಯಾಲೆಯ ಮೇಲೂ ಕುಳಿತವಳೂ ಇವಳೆ, ಆಡಿಸುವವಳು ಇವಳೆ. ಹಾಗಾದರೆ ಇವಳನ್ನು ತೂಗುವುದಕ್ಕೆ ಹಿಂದ್ಯಾರಿದ್ದಾರೆ ಅಂತ ನೋಡಿದರೆ ಯಾರೂ ಕಾಣಿಸುವುದಿಲ್ಲ. ಹಾಗಾದರೆ ಈ ಪ್ರಪಂಚವೆಂಬ ಉಯ್ಯಾಲೆಯ ಮೇಲೆ ಕುಳಿತವಳೂ ಇವಳೆ, ತೂಗುವವಳು ಇವಳೆ, ಎಲ್ಲವೂ ಇವಳೆ ಅಂತಾದರೆ ಉಯ್ಯಾಲೆಯನ್ನು ಕಟ್ಟಿದ ಆ ಹಗ್ಗ ಎಲ್ಲಿ ಕಟ್ಟಲು